ಎಸ್, ನಾನು ಈಗ ನಿಂತಿರುವಂತಹ ತೋಟ ಏನಿದೆ ಇದು ಹಾಸನ ಜಿಲ್ಲೆಯ ಹಾಸನ ತಾಲೂಕಿನ ಗೋರೂರು ಸಮೀಪದ ಉಡುವಾರೆಯ ಪ್ರಗತಿಪರ ಕೃಷಿಕ ಜಯಕುಮಾರ್ ಉಡುವಾರೆ ಎನ್ನುವಂಥವರ ತೋಟದಲ್ಲಿ ಇವರು ಕಳೆದ ಅನೇಕ ವರ್ಷಗಳಿಂದ ಅಡಿಕೆ ಕೃಷಿಯನ್ನು ಮಾಡ್ತಾ ಇದ್ದಾರೆ. ಅಂದರೆ ಇತರ ಉಪಬೆಳೆಗಳ ಜೊತೆಗೆ ಅದು ಸಂಪೂರ್ಣ ಸಾವಯವವಾಗಿ. ಅವರು ಇತ್ತೀಚೆಗೆ ಈ ಒಂದು ಪವಿತ್ರ ವಿವಾದ ಉತ್ಪನ್ನಗಳನ್ನು ತಮ್ಮ ಕೃಷಿಗೆ ಹಾಕ್ತಾ ಇದ್ದಾರೆ, ಗೊಬ್ಬರವನ್ನಾಗಿ ಬಳಕೆ ಮಾಡ್ತಾ ಇದ್ದಾರೆ. ಅದು ಕೂಡ ಸಂಪೂರ್ಣವಾಗಿ ಸಾವಯವ ಔಷಧಿ ಹಾಗೂ ಗೊಬ್ಬರವಾಗಿ ಕೆಲಸ ಮಾಡ್ತಾ ಇರುವಂತಹ 3 ಉತ್ಪನ್ನಗಳನ್ನು. ಸೊ ಅದರಿಂದ ಅವರಿಗೆ ಕೂಡ ಬಹಳಷ್ಟು ಉತ್ತಮವಾದ ಫಸಲು ಬರ್ತಾ ಇದೆ ಕಳೆದ ಒಂದಷ್ಟು ವರ್ಷಗಳಿಂದ ಅನ್ನುವಂಥದ್ದು. ಬಹುಶಃ ಅದಕ್ಕೆ ಪೂರಕವಾಗಿ ನಾವು ಇವರ ತೋಟವನ್ನು ಗಮನಿಸಿದ್ರೂ ಕೂಡ ನಿಮಗೆ ಗೊತ್ತಾಗುತ್ತೆ. ಸೊ ನೀವೀಗ ಇಲ್ಲಿಂದ ತೋಟದ ಸರಿಸುಮಾರು ಇಲ್ಲಿ ಸಾವಿರಾರು ಅಡಿಕೆ ಗಿಡಗಳಿದೆ, ಅಡಿಕೆ ಮರಗಳಿದೆ. ಅವುಗಳ ಪೈಕಿ ಒಂದಷ್ಟು ಅಡಿಕೆ ತೋಟದ ನಡುವೆ ನಾವಿರುವಂಥದ್ದು. ಅಲ್ಲಿನ ಒಂದು ಫಸಲನ್ನು ನೀವು ಗಮನಿಸಿದರೂ ಕೂಡ ನಿಮಗೆ ಅದು ಎಷ್ಟು ಒಂದು ಫಸಲನ್ನು ತುಂಬಿಕೊಂಡಿದೆ ಅನ್ನುವಂಥದ್ದನ್ನು ನೀವು ಗಮನಿಸ್ಬೋದು. ಅಂದರೆ ನಮಗೆ ಅವರು ಹೇಳಿರುವಂಥ ಮಾಹಿತಿ ಪ್ರಕಾರ ಕಳೆದ ಬಾರಿಗಿಂತ ದುಪ್ಪಟ್ಟು ಬಂದಿದೆ. ಒಂದೊಂದು ಗಿಡದಲ್ಲಿ ಕೂಡ ಸುಮಾರು 20 kgಗೂ ಅಧಿಕ ಫಸಲು ಅಂದರೆ ಅಡಿಕೆ ಬಿಟ್ಟಿದೆ ಅನ್ನುವಂಥದ್ದು. ಸೊ ಇನ್ನೇನು 1-2 ತಿಂಗಳಲ್ಲಿ ಅದನ್ನು ಕಟಾವು ಮಾಡ್ತಾರೆ. ಅಂದರೆ ಈ ಭಾಗದ ವಿಚಾರಗಳು ಹೇಗೆ ಅಂತ ಹೇಳಿದರೆ, ನಮ್ಮ ಕರಾವಳಿ ಭಾಗದಲ್ಲಿ ಅಡಿಕೆಯನ್ನು ಒಣಗಿಸಿ ಅದನ್ನು ಸುಲಿದು ಮತ್ತೆ ಮಾರಾಟ ಮಾಡುವಂಥದ್ದರೆ, ಇಲ್ಲಿ ಹಸಿ ಅಡಿಕೆಯನ್ನು ಮಾರಾಟ ಮಾಡುವಂಥದ್ದನ್ನು ನಾವು ಗಮನಿಸುವಂಥದ್ದು. ಸೊ ಹಾಗಾಗಿ ಇನ್ನೇನು 1-2 ತಿಂಗಳಲ್ಲಿ ಸರಿಸುಮಾರು ನವೆಂಬರ್ ತಿಂಗಳ ಮಧ್ಯಭಾಗದೊಳಗೆ ಈ ಅಡಿಕೆಯನ್ನು ಕಿತ್ತು ಅದನ್ನು ಮಾರಾಟ ಮಾಡ್ತಾರೆ ಅನ್ನುವಂಥದ್ದು. ಸೊ ಈಗ ನೀವು ಗಮನಿಸಿದರೆ ಒಂದೊಂದು ಮರದಲ್ಲಿ ಎಷ್ಟೊಂದು ಅಡಿಕೆ ಇದೆ, ಎಷ್ಟೊಂದು ಗೊನೆ ಬಿಟ್ಟಿದೆ, ಆ ಒಂದು ಗೊನೆಯಲ್ಲಿ ಎಷ್ಟೆಲ್ಲ ಅಡಿಕೆಗಳಿದೆ, ಅದರ ಗಾತ್ರ ಎಷ್ಟು ಅನ್ನುವಂಥದ್ದನ್ನು ಕೂಡ ನೀವು ಗಮನಿಸ್ಬೋದು. ಸೊ ಇವರ ಒಂದು ಒಟ್ಟು ತೋಟದ ನಿರ್ವಹಣೆ, ಒಂದು ಗೊಬ್ಬರವನ್ನು ಬಳಕೆ ಮಾಡುವಂಥದ್ದು ಹೇಗಾಗ್ತಾ ಇದೆ, ಎಲ್ಲ ವಿಚಾರಗಳ ಬಗ್ಗೆ ಕೂಡ ನಾವು ಮಾತನಾಡಬೇಕು. ಅದೇ ರೀತಿ ಕಳೆದ ಬಾರಿ ಇಲ್ಲಿ ಈ ಒಂದು ಗೊಬ್ಬರವನ್ನು ಬಳಕೆ ಮಾಡಿದಂತಹ ಸಂದರ್ಭದಲ್ಲಿ, ಫಸಲು ಬಿಟ್ಟಂತಹ ಸಂದರ್ಭದಲ್ಲಿ ಅದನ್ನು ತೂಕ ಕೂಡ ಮಾಡಿದ್ರು. ಒಂದು ಗಿಡದಲ್ಲಿ ಎಷ್ಟು ಅಡಿಕೆ ಬರ್ತಾ ಇದೆ, ಎಷ್ಟು kg ತೂಗುತ್ತೆ ಅನ್ನುವಂಥದ್ದನ್ನು ಕೂಡ ಅವರು ಲೆಕ್ಕಾಚಾರ ಹಾಕಿದ್ರು. ಈಗ ಒಟ್ಟು ವಿಚಾರಗಳನ್ನು ಮಾತನಾಡೋಣ. ತೋಟದ ಮಾಲಕರು, ಪ್ರಗತಿಪರ ಕೃಷಿಕರು, ಜೊತೆಗೆ ಕೃಷಿಕರಿಗೆ ಹಲವಾರು ವರ್ಷಗಳಿಂದ ಮಾರ್ಗದರ್ಶನವನ್ನು ಕೂಡ ಮಾಡಿಕೊಂಡು ಬರ್ತಾ ಇದ್ದಾರೆ. ಮಾಹಿತಿಯನ್ನು ಕೊಡುವಂತಹ ಕೆಲಸವನ್ನು ಮಾಡ್ತಾ ಇರುವಂಥವರು ಜಯಕುಮಾರ್ ಉಡುವಾರೆ ಅವರು. ಸೊ ಅವರಿಂದ ಕೇಳೋಣ ಒಟ್ಟು ವಿಚಾರಗಳು ಏನು ಅನ್ನುವಂಥದ್ದನ್ನು. ಸರ್ ನಮಸ್ತೆ. ಸರ್ ನಮಸ್ಕಾರ. ಸರ್ ಈಗ ಅಡಿಕೆ ತೋಟವನ್ನು ಗಮನಿಸಿದ್ವಿ. ಏನು ನಿಮ್ಮ ತೋಟದ ವಿಚಾರ? ಎಷ್ಟು ವರ್ಷಗಳಿಂದ ನೀವು ಅಂದರೆ ಈ ಕೃಷಿಯಲ್ಲಿ ತೊಡಗಿಸಿಕೊಂಡಿದ್ದೀರಿ? ಎಷ್ಟು ಅಡಿಕೆ ಗಿಡಗಳಿದೆ, ಮರಗಳಿದೆ, ಏನು ಒಟ್ಟು ವಿಚಾರಗಳು ಅಂತ? ಸರ್ ಈಗ ಅಡಿಕೆ ತೋಟ ನಾವು 1992ರಲ್ಲಿ ನಾನು ತೋಟವನ್ನು ಹೊಸದಾಗಿ ಮಾಡಿರ್ತಕ್ಕಂಥದ್ದು. ನಮ್ಮ ತಲೆಮಾರಿಂದನೂ 200-300 ವರ್ಷದಿಂದನೂ ನಮ್ಮ ತಾತ ಮುತ್ತಾತ ಎಲ್ಲರೂ ಕೂಡ ಅಡಿಕೆ ಬೆಳೆಗಾರರೇ. ಹಾಗಾಗಿ ಆ ನಿಟ್ಟಲ್ಲಿ ಅವರು ಕಡಿಮೆ ಪ್ರಮಾಣದಲ್ಲಿ ಮಾಡ್ಕೊಂಡಿದ್ರು. ಈಗ ನಾನು ಒಂದು ದೊಡ್ಡ ಪ್ರಮಾಣದಲ್ಲಿ, ಏಕೆಂದರೆ ನಾನು ಡ್ರೈ ಲ್ಯಾಂಡಲ್ಲಿ ನಾನು ಏನು ವರ್ಕ್ ಮಾಡ್ಕೊಳ್ಳೋಕ್ಕಾಗಲ್ಲ. ಜೋಳ, ರಾಗಿ, ಭತ್ತ ವರ್ಕಿಂಗ್ ಅಂದರೆ ಜನಗಳ ಸಮಸ್ಯೆ ತುಂಬ ಇರೋದ್ರಿಂದ ಆ ನಿಟ್ಟಲ್ಲಿ ನಾನು 30 ವರ್ಷನೇ ಒಂದು ಯೋಜನೆ ಮಾಡಿ ಒಂದು ತೋಟ ಮಾಡಿಬಿಡೋಣ ಹಾಗೆ ಅಂತೇಳಿ ನಾನೀಗ ಒಂದು ಸರಿಸುಮಾರು ಒಂದು 14 ಎಕರೆ ತೋಟವನ್ನು ನಾನು ಮಾಡಿದ್ದೇನೆ. ಅದು 3 ಪೋರ್ಷನ್ ಮಾಡಿದ್ದೇನೆ. ಒಟ್ಟು 8,500 ಗಿಡ ಇದೆ. ನಾನು 92ರಿಂದನೂ ಕೂಡ 1 ವರ್ಷ 2 ವರ್ಷ ಮಾತ್ರ ನಾನು ಚಿಕ್ಕ ಗಿಡ ಇದ್ದಾಗ ಒಂದಿಷ್ಟು DAP ಹಾಕ್ತಾ ಇದ್ದೆ, ಬಿಟ್ಟರೆ ಫರ್ಟಿಲೈಸ್ ಬಿಟ್ಟರೆ. ಆಮೇಲೆ ನಂತರ 2ನೇ ವರ್ಷದಿಂದ ಇಲ್ಲಿವರೆಗೆ 28 ವರ್ಷ ಆಗಿದೆ ತೋಟ. ಅಲ್ಲಿವರೆಗೂ ಕೂಡ ಸಾವಯವದಲ್ಲಿ ಇಟ್ಕೊಂಡಿದ್ದೀನಿ. ಯಾವುದೇ ಥರದ ಉಳುಮೆ ಇಲ್ಲ, ಆಗ್ತೇ ಇಲ್ಲ. ಹಾಗಾಗಿ ಏನು ಜೈವಿಕ ಕೃಷಿ ಬೇಸಾಯ ಅಂದರೆ ಶೂನ್ಯ ಕೃಷಿ ಬೇಸಾಯ ಮಾಡ್ಕೊಂಡಿದ್ದೀನಿ. ಇಲ್ಲಿಯ ಮಣ್ಣಿನ ಫಸ್ಟು ನಮಗೇನಾಗಬೇಕು ಅಂತ ಅಂದರೆ, ರೈತನಿಗೆ ಮಣ್ಣನ್ನು ಎಷ್ಟು ಪರಿಶುದ್ಧವಾಗಿ ಇಟ್ಕೊಳ್ತೀಯೋ, ಫಲವತ್ತತೆಯಾಗಿ ಇಟ್ಕೊಳ್ತೀಯೋ, ಇಲ್ಲಿ ಸೂಕ್ಷ್ಮ ಜೀವಿಗಳ ತಾಂಡ ಏನು ಆಗುತ್ತೋ, ಎರೆಹುಳುಗಳ ಸಂಖ್ಯೆ ಏನು ದ್ವಿಗುಣವಾಗುತ್ತೋ, ಆಗ ತೋಟದಲ್ಲಿ ಯಾವುದೇ ರೋಗಗಳು ಬರುವುದಕ್ಕೆ ಅವಕಾಶ ಇಲ್ಲ. ನಾವೇನಾದರೂ ಮಣ್ಣನ್ನು ಕೆಡಿಸ್ಕೊಂಡಾಗ ಮಣ್ಣಿಗೆ ಕಳೆನಾಶಕ ಹೊಡೆಯೋದಾಗಲಿ, ಅತಿ ಹೆಚ್ಚಿನಗೆ ಕೆಮಿಕಲ್ ಹಾಕೋದಾಗಲಿ, ರಾಸಾಯನಿಕ ವಸ್ತುಗಳನ್ನು ಹಾಕೋದಾಗಲಿ ಮಾಡಿದರೆ ಆ ಮಣ್ಣು ಹಾಳಾಗ್ತದೆ. ಮಣ್ಣು ಕ್ಯಾನ್ಸರ್ ರೂಪದಲ್ಲಿ ಪರಿವರ್ತನೆಯಾಗಿ ಅದು ಏನೆಲ್ಲ ಕಾಯಿಲೆಗಳಿಗೆ ಬರೋದಕ್ಕೆ ಅವಕಾಶ ಮಾಡಿಕೊಡುತ್ತೆ. ಅದು ಮರಕ್ಕೆ ಬರುತ್ತೆ, ಮರದಿಂದ ಹೂವಿಗೆ ಬರುತ್ತೆ, ಹೂವಿಂದ ಕಾಯಿಗೆ ಬರುತ್ತೆ. ಹಾಗಾಗಿ ಫಸಲಲ್ಲಿ ವೇರಿಯೇಷನ್ ಆಗುತ್ತೆ. ಆ ನಿಟ್ಟಲ್ಲಿ ನಾನು 100% ಇದರಲ್ಲಿ ಹೆಚ್ಚು ಕಮ್ಮಿ 90% ಸಾವಯವದಲ್ಲೇ ಇಟ್ಕೊಂಡಿದ್ದೀನಿ. ಇಲ್ಲಿ ಬೀಳುವಂಥ ರಾ ಮೆಟೀರಿಯಲ್ಸ್ಗಳು, ಬಾಳೆ ತರಗಳಾಗಲಿ, ಅಡಿಕೆ ತರಗಳಾಗಲಿ, ತೆಂಗಿನ ತರಗಳಾಗಲಿ, ಮತ್ತು ಮೆಣಸಿನ ಬಳ್ಳಿಯ ಎಲೆಗಳಾಗಲಿ, ಯಾವುದೇ ವಸ್ತುಗಳು ಕೂಡ ನನ್ನ ತೋಟದಿಂದ ಹೊರಗಡೆ ಹೋಗಲ್ಲ. ಎಲ್ಲವೂ ಕೂಡ ಅಡಿಕೆಗೆ ಬುಡದ ಸುತ್ತ ಹೊದಿಕೆ ಆಗ್ತದೆ. ಹಾಗಾಗಿ ನೀವು ಯಾವುದೇ ಮಣ್ಣನ್ನು ನೀವು ಪರೀಕ್ಷೆ ಮಾಡಿದರೂ ಕೂಡ ನನ್ನ ಆರ್ಗ್ಯಾನಿಕ್ ಅಂಶ 6% ಕಾಪಾಡಿಕೊಂಡಿದೆ. ಕೆಮಿಕಲ್ಲು ಇಲ್ಲಿ ಕಾಣಕ್ಕೆ ಬರಲ್ಲ. 1%
ಕೆಮಿಕಲ್ ಏನೋ ಬರ್ಬೋದು, ಏಕೆಂದರೆ ಗಾಳೀಲಿ ನೀರಲ್ಲಿ ಅದು ಬರುತ್ತೆ, ನಾವೇನು ಅವಾಯ್ಡ್ ಮಾಡಲಿಕ್ಕಾಗಲ್ಲ. ಎಲ್ಲರೂ ಸಾವಯವನ್ನೇ ಉಪಯೋಗಿಸ್ಕೊಂಡಾಗ ನಮ್ಮ ತೋಟ 100% ಸಾವಯವ ಆಗುತ್ತೆ. ಹಾಗಾಗಿ ಕೆಲವು ಜನಗಳು ಕೆಮಿಕಲಲ್ಲಿ ಅಡಪ್ ಆಗಿರ್ತಾರೆ, ಕೆಲವರು ಸಾವಯವಕ್ಕೆ ಅಡಪ್ ಆಗಿರ್ತಾರೆ. ಹಾಗಾಗಿ ರೈತರಿಗೆ ನಾನು ಒಂದು ಸಂದೇಶ ಏನು ಹೇಳೋದು ಅಂತ ಅಂದರೆ, ಸಾವಯವದಲ್ಲಿ ತೋಟ ಇಟ್ಕೊಳ್ಳಿ. ಬಹುವಾರ್ಷಿಕ ಬೆಳೆಗಳನ್ನು ನೀವೆಲ್ಲ 3 ತಿಂಗಳು ಬೆಳೆ ಆದರೆ ಏನಾರು ಮಾಡ್ಕೊಳ್ಳಿ, ಬಹುವಾರ್ಷಿಕ ಬೆಳೆಗಳನ್ನು ಸಾವಯವದಲ್ಲಿ ಇಟ್ಕೊಂಡ್ರೆ ನಮಗೆ 100 ವರ್ಷ ಇದು ನಮ್ಮನ್ನು ಸಾಕಿ ಸಲುವಿ ನಮಗೆ ಆರ್ಥಿಕವಾಗಿ ಮುಂದೆ ಬರಲಿಕ್ಕೆ ಅವಕಾಶ ಮಾಡಿಕೊಡುತ್ತೆ. ಹಾಗಾಗಿ ನಮಗೆ ಪವಿತ್ರ ವಿವಾ ಅಮಾನ್ ಅನ್ನೋರು ನನಗೆ ಕಳೆದ 24 ಏಪ್ರಿಲ್ ತಿಂಗಳಲ್ಲಿ ನನ್ನ ತೋಟಕ್ಕೆ ಅವರು ಇನ್ವಾಲ್ವ್ ಆದಾಗ ಪ್ರಾಡಕ್ಟ್ ಬಗ್ಗೆ ಅವರು ಇದೇ ಥರ ನನಗೆ ಹೇಳಲಿಕ್ಕೆ ಬಂದರು. ನಾನು ಪಾಪ ಅವ್ರಿಗೆ ಮೊದಲೇ ರಿಸಲ್ಟ್ ಮಾಡಿಬಿಟ್ಟೆ, ಸರ್ ಬೇಡ, ತುಂಬ ಜನ ಎಲ್ಲ ಬಂದು ಹೋಗಿದ್ದಾರೆ, ನಮಗೆ ಬೇಡ, ನಮ್ಮ ತೋಟ ಹೇಗಿದೆ ಹಾಗೇ ಇರಲಿ. ಮತ್ತೆ ಅಂದ್ರೆ ನೀವು ಸಾವಯವನ್ನ ನೀವು ಮಾಡ್ತಾ ಇದ್ದೀರಿ ಅಂದ್ರೆ ಯಾವುದೇ ಬೇರೆ ಕೆಮಿಕಲ್ ಫರ್ಟಿಲೈಸರ್ ಅನ್ನು ಬಳಕೆ ಮಾಡ್ತೀರಿ ಅಂದ್ರೆ ಬೇರೆ ಹೇಗೆ ಅದನ್ನು ಮೇಂಟೈನ್ ಮಾಡ್ತಾ ಇದ್ರಿ? ಅದೇ ಇಲ್ಲಿನ ತೋಟದ ಕಸ ಕಡ್ಡಿಗಳನ್ನು ಅದಕ್ಕೆ ಅಷ್ಟೇ. ಮತ್ತೆ ಇನ್ನು ದನಿ ಗೊಬ್ಬರ ನಾವು ಹಾಕಕ್ಕೆ ಹೋದ್ರೆ ಖರ್ಚು ಜಾಸ್ತಿ ಬರುತ್ತೆ. ಹೆಚ್ಚು ಕಮ್ಮಿ ನನಗೆ ಒಂದು 100 ಟ್ರ್ಯಾಕ್ಟರ್ ದನಿ ಗೊಬ್ಬರ ಬೇಕಾಗ್ತದೆ. ಒಂದು ಟ್ರ್ಯಾಕ್ಟರ್ ದನಿ ಗೊಬ್ಬರ ಬಂದು ಹೆಚ್ಚು ಕಮ್ಮಿ ನಮಗೆ ಹಾಕೋ ಹೊತ್ತಿಗೆ 7,000 ರೂಪಾಯಿ ಖರ್ಚಾಗುತ್ತೆ. 100 ಟ್ರ್ಯಾಕ್ಟರ್ ಬೇಕಂದ್ರೆ 7 ಲಕ್ಷ ದುಡ್ಡು ಬೇಕಾಗುತ್ತೆ. ಕುರಿ ಗೊಬ್ಬರ ಬೇಕು, ಅದು ಕೆಲವು ಮಣ್ಣುಗಳ ಮಿಶ್ರಣದಿಂದ ಕಳೆ ಜಾಸ್ತಿ ಆಗ್ತದೆ. ಇನ್ನು ಕೋಳಿ ಗೊಬ್ಬರ ಬರೋಂಗೇ ಇಲ್ಲ. ದನಿ ಗೊಬ್ಬರಗಳು ನಮಗೆ ತಂದು ಹಾಕೋಣ ಅಂತ ಅಂದರೆ ದನ ಇವತ್ತು ದೇಶೀಯ ಆಕಳನ್ನು ಸಾಕ್ತಾ ಇಲ್ಲ, ಎಲ್ಲ ಕಮರ್ಷಿಯಲ್ ಆಗಿ ಹಾಲಿನ ಉತ್ಪಾದನೆಗೋಸ್ಕರ ಸಾಕ್ತಾ ಇದ್ದಾರೆ. ಹಾಗಾಗಿ ಆ ಡೈರಿ ಫುಡ್ಡಲ್ಲಿ ಕೊಡ್ತಾರಲ್ಲ ಅದರ ಯೂರಿಯಾಂಶ ಜಾಸ್ತಿ ಇರುತ್ತೆ ಫುಡ್ಡಲ್ಲಿ. ಆ ಯೂರಿಯಾಂಶ ಇರೋದ್ರಿಂದ ಹಾಲಿನ ಉತ್ಪತ್ತಿನ ಜಾಸ್ತಿ ಮಾಡ್ಕೊಳ್ತಾ ಇದೆ. ಅದರ ಸಗಣಿನೂ ಕೂಡ ಯೂರಿಯಾಂಶ ಇರೋದ್ರಿಂದ ನಾನು ಇಲ್ಲಿ ತಂದು ಸಗಣಿ ಹಾಕಿದರೆ ನನ್ನಲ್ಲಿ ಇರ್ತಕ್ಕಂಥ ಅಡಿಕೆ ಹರಳು ಉದುರೋ ಪ್ರಾರಂಭ ಆಗ್ಬಿಡುತ್ತೆ. ಬೇಡ ಅಂತೇಳಿ ನ್ಯಾಚುರಲ್ ಆಗಿ ಇಟ್ಕೊಂಡಿದ್ದೆ. ಹಾಗಾಗಿ ನಮಗೆ ಅಮ್ಮನ್ ಅವರು ಕಳೆದ ವರ್ಷ ಬಂದಾಗ ಪಾಪ ಅವರಿಗೆ ಕ್ಷಮೆ ಕೇಳ್ತೀನಿ, ಅವತ್ತು ರಿಸಲ್ಟ್ ಮಾಡಿದ್ದೆ. ಇಲ್ಲ, ಅವರು ಚಾಲೆಂಜ್ ಮಾಡಿ ನೀವು ಹಾಕಿ 1 kgನಾರು ಜಾಸ್ತಿ ಬರುತ್ತೆ ಅಂದರು. ಕಳೆದ ವರ್ಷ ನಾನು ಪೂರ್ಣ ಅವ್ರದ್ದೇ ಗೊಬ್ಬರವನ್ನು ಫೀಡ್ ಮಾಡಿದ್ದೇನೆ. ಸಾಯಿಲ್ ರಿಚಾರ್ಜ್ ಅಂತ ಡೆವಲಪರ್ ಅಂತೇಳಿ, ಒಂದು ಕಿಂಗು, ಒಂದು ಗ್ರೋತ್ ಅಂತೇಳಿ, ಈ 3 ಔಷಧಿಯನ್ನು 200 ಲೀಟ್ರಲ್ಲಿ ಮಿಶ್ರಣ ಮಾಡಿ ಒಂದು ಮರಕ್ಕೆ 2 ಲೀಟ್ರ್ ಥರ 4 ತಿಂಗಳಿಗೆ 2, 4 ತಿಂಗಳಿಗೆ 2, 4 ತಿಂಗಳಿಗೆ 2 ಕೊಡ್ತಾಯಿದ್ದೀನಿ. 3 ಸರಿ ಕೊಡ್ತಾಯಿದ್ದೀನಿ. ನಾನು ರೈತರಿಗೆ ಹೇಳೋದು ಇಷ್ಟೇ, ಇವ್ರದ್ದು ಗೊಬ್ಬರದಲ್ಲಿ ಏನೂ ಖರ್ಚು ಬರೋದಿಲ್ಲ. ನೋಡಿ, 3 ಔಷಧಿನ ನಮ್ಮ ತೋಟದೊಳಗಡೆ ತಂದರೆ 2 ಟ್ರ್ಯಾಕ್ಟರ್ ದನಿ ಗೊಬ್ಬರ ತಂದಂಗೆ ಆಗುತ್ತೆ. 2 ಟ್ರ್ಯಾಕ್ಟರ್ ದನಿ ಗೊಬ್ಬರದಲ್ಲಿ ಇರ್ತಕ್ಕಂಥ ಪೋಷಕಾಂಶಗಳು ಈ ಒಂದು 3 ಕಿಟ್ಟಲ್ಲಿ ಆರಾಮಾಗಿ ಗಿಡಕ್ಕೆ ತಲುಪುತ್ತೆ ಡೈರೆಕ್ಟಾಗಿ. ನಾವು ಘನ ರೂಪದಲ್ಲಿ ಔಷಧಿ ಏನು ಗೊಬ್ಬರ ಕೊಡೋದ್ರ ಬದಲು ನಾವು ದ್ರವ ರೂಪದಲ್ಲಿ ಕೊಟ್ಟಾಗ ಅದು 24 ಅವರ್ಸ್ ಒಳಗೆ ಗಿಡಕ್ಕೆ ಬೇಗ ಸಿಗುತ್ತೆ. ಆಗ ಬೇಗ ನಮಗೆ ರಿಕವರಿ ಆಗುತ್ತೆ. ಮತ್ತು ಅದು ಇವ್ರ ಗುಣದಲ್ಲಿ ಏನೋ ಡೆವಲಪ್ ಇದೆ, ಮತ್ತು ಔಷಧಿ ಗುಣ ಇದೆ, ಅದೊಂದು ನಮಗೆ ಪ್ಲಸ್. ಗೊಬ್ಬರನೂ ಹೌದು, ಔಷಧಿಯೋ. ಹಾಗಾಗಿ ನಮಗೆ ಅದು ಮರದೊಳಗೆ ಇರತಕ್ಕಂಥ ಯಾವುದೇ ಒಂದು ಔಷಧಿ, ಯಾವುದೇ ಒಂದು ರೋಗ ನಿವಾರಣೆ ಮಾಡ್ಕೊಳ್ಳೋಕ್ಕೆ ಈ ಔಷಧಿ ತುಂಬ ಅತ್ಯುತ್ತಮ ಕೆಲಸ ಮಾಡ್ತಾಯಿದೆ. ಈಗ ಕಳೆದ 24 ತಿಂಗಳಾಗಿದೆ, ನಾವೊಂದು 2-3 ಡೋಸ್ ಮಾಡಿ, 2 ಡೋಸ್ ಮಾಡಿದ್ದೀವಿ. ನೀವೇ ನೋಡ್ತಾ ಇದ್ದೀರಿ ಕಳೆದ ವರ್ಷ ಏನಿದೆ ಫಸಲು ಅದಕ್ಕಿಂತ ಒಂದು ಸ್ವಲ್ಪ ಜಾಸ್ತಿ ಇದೆ ಅಂತ ಕಾಣುತ್ತೆ. ಯಾಕೆ ನಾನು ತೋಟ ತಗೊಳ್ಳೋರು ಕಳೆದ ವರ್ಷ ಈ ವಿಡಿಯೋದಲ್ಲಿ ಇದ್ದರು, ಆದರೆ ಇವರು ಮೈಸೂರು ದಸರಕ್ಕೆ ಹೋಗಿರೋದ್ರಿಂದ ಅವರು ಇವತ್ತು ಬರಲಿಕ್ಕಾಗಿಲ್ಲ, ವೆಂಕಟೇಶ್ ಅಂತ ಹೇಳಿ. ಹಾಗಾಗಿ ನಿಮಗೆ ಪ್ರತ್ಯಕ್ಷವಾಗಿ ಅಂದರೆ ಎಷ್ಟು ಬಂದಿತ್ತು ಕಳೆದ ಸಲ? ಅಂದರೆ ಮುಂಚೆ ಎಷ್ಟು ಬರ್ತಾ ಇತ್ತು, ಕಳೆದ ಸಲ ಎಷ್ಟು ಬಂದಿದೆ ನಿಮಗೆ ಇದರ ರಿಸಲ್ಟ್ ಆಗಿ? ಕಳೆದ ವರ್ಷ ನನಗೆ ಒಂದು ಮರದಲ್ಲಿ 2 kgಯಿಂದ 3 kg 4 kgವರೆಗೂ ಇಳುವರಿ ಜಾಸ್ತಿ ಆಗಿದೆ. ನೋಡಿ, ಉದಾಹರಣೆಗೆ ಇವರು ಬರೋಕ್ಕಿಂತ ಮೊದಲು ಇದರಲ್ಲಿ ಕೇವಲ 15 kg ಬರ್ತಾ ಇತ್ತು ಈ ಗಿಡದಲ್ಲಿ. ಒಂದು ಉದಾಹರಣೆಗೆ ಎಕ್ಸಾಂಪಲ್ ಆಗಿ ಕಳೆದ ವರ್ಷ ನೋಡೋಣ ಸರ್ ತೂಕ ಮಾಡಿ ಅಂತ ಅಂದಾಗ ಲೈವಲ್ಲಿ ತೋರಿಸಿದ್ದಾರೆ, ಅದು 29 kg ತೂಕ ಹಾಕಿದೆ ಒಂದು ಗಿಡದಲ್ಲಿ. ನಾನು ಆವ್ರೇಜ್ 2 kg ಇಳುವರಿ ಜಾಸ್ತಿ ಹಾಕಿದ್ರೆ ಸಾಕು ನಮಗೆ. ಹಾಗಾಗಿ ಈ ವರ್ಷವೂ ಕೂಡ 2025 ಬೆಳೆನಲ್ಲೂ ಕೂಡ ನೀವೇ ನೋಡ್ತಾ ಇದ್ದೀರಿ. ಯಾರು ಬೇಕಾದ್ರೂ ಕರ್ನಾಟಕದಲ್ಲಿರ್ತಕ್ಕಂಥ ಎಲ್ಲ ರೈತ ಬಂದವರು ಬೇಕಾದ್ರೆ ನವಂಬರ್ವರೆಗೂ ನನ್ನ ಫಸಲು ಇಲ್ಲೇ ಇರುತ್ತೆ ತೋಟ. ಯಾರು ಬೇಕಾದ್ರೂ ಬಂದು ನೋಡ್ಬೋದು, ಯಾರು ಬೇಕಾದರೂ ಇದ್ರ ಬಗ್ಗೆ ಮಾಹಿತಿಯನ್ನು ತಗೋಬೋದು. ತುಂಬ ಅದ್ಭುತವಾಗಿ ಒಂದು ಇದನ್ನು ಸೇಲ್ ಮಾಡುವಂಥ ವಿಚಾರದಲ್ಲಿ ನಾನು ಮಾತಾಡ್ತಾ ಇಲ್ಲ. ನಾನೊಬ್ಬ ರೈತ ಆಗಿ, ಪ್ರಗತಿಪರ ರೈತ ಆಗಿ ಸಾವಯವನ ಉತ್ಪನ್ನಗಳನ್ನು ಹೇಗೆ ಬಳಸ್ಕೋಬೇಕು ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ನಿಮಗೆ ಕೊಡೋಕ್ಕೆ ಇಷ್ಟಪಡ್ತಾ ಇದ್ದೀನಿ. ಲೈವ್ ಆಗಿ ನೋಡಿ. ಇವತ್ತು ಕೂಡ ಈ ಮರ ನಿಮಗೆ ಅದೇ 29 kg ಬರುತ್ತೆ ಅಂತ ನಾನು ಹೇಳ್ತೀನಿ. 29 ನನಗೆ ಬೇಡ, 24 ಬರುತ್ತೆ ಅಂತ ಇದ್ದೆ. ಬಟ್ ಈಗ ನಾನು ಮಾತಾಡಿದ ಮೇಲೆ ಅದು 29-30 ಬರುತ್ತೆ ಅಂತ ನನಗೆ ಅನ್ನಿಸ್ತಾ ಇದೆ. ಯಾಕೆಂದರೆ ನೋಡಿ, ಹಣ್ಣಾಗಿದೆ ಒಂದು ಗೊನೆ. ಕಳೆದ ಒಂದು ಜೂನ್ ಜುಲೈ ತಿಂಗಳಲ್ಲಿ ಒಂದು ಗೊನೆ ಹಣ್ಣಾಗಿ ಬಿದ್ದೋಗ್ಬಿಟ್ಟಿದೆ. ಅದು ಹೆಚ್ಚು ಕಮ್ಮಿ 5 kg
ಕಾಯಿ ಬಿದ್ದೋಗಿದೆ. ಈ ಇರೋದ್ರಲ್ಲೇ 29 kg ಬರುತ್ತೆ ಸರ್. ಅಷ್ಟಿದೆ ಅನ್ನುವಂಥದ್ದು. ಓಕೆ, ಈಗ ನಿಮ್ಮ ಲೆಕ್ಕಾಚಾರ ಹೇಗೆ? ಯಾಕಂತ ಹೇಳಿದ್ರೆ ಈಗ ಬೇರೆ ನಮ್ಮ ಕರಾವಳಿ ಭಾಗದಲ್ಲೆಲ್ಲ ಅಡಿಕೆಯನ್ನು ಒಣಗಿಸಿ ಅದನ್ನು ಸುಲಿದು ಆಮೇಲೆ ಮಾರಾಟ ಮಾಡುವಂಥದ್ದು. ಸೊ ನೀವು ಹಸಿ ಅಡಿಕೆಯನ್ನೇ ಮಾರಾಟ ಮಾಡ್ತೀರಿ ಅನ್ನುವಂಥದ್ದು. ಸೊ ನೀವು ಬೆಲೆ ಮತ್ತು ಈ ಗೊಬ್ಬರದ ಲೆಕ್ಕಾಚಾರ ಅದನ್ನೊಂದು ಹೇಳ್ಬೋದು ಅಂತ. ಸರ್ ಖಂಡಿತ ನೋಡಿ, ಈಗ ಒಂದು ಅಡಿಕೆ ಮರಕ್ಕೆ ನಮಗೆ 1,000 ಬಂದರೆ ನಾವು ಒಂದು ರೀತಿಯಲ್ಲಿ ಆರ್ಥಿಕವಾಗಿ 90% ರೀಚ್ ಆಗ್ಬಿಡ್ತೀವಿ. ನಿಮಗೆ ಹಸಿ ಅಡಿಕೆ ಎಷ್ಟು ಬೆಲೆ ಸಿಗುತ್ತೆ ಅಂತ ಕೆಜಿಗೆ 60 ರೂಪಾಯಿನಿಂದ 70 ರೂಪಾಯಿವರೆಗೂ ಸಿಕ್ಕುತ್ತೆ ಸರ್. ಒಂದು kg. ಒಂದು ಮರದ 29 kg ಬಂದಿದೆ ಹಸಿ ಅಡಿಕೆ. 29 kg ಬಂದಿದೆ ಅಂದರೆ ನೀವೇ ಕಾಸ್ಟ್ ಮಾಡ್ಕೊಳ್ಳಿ. 60 ಅಂತಂದ್ರೆ 618 1,800 ರೂಪಾಯಿ ಬಂತು. ನಾನು ಕೇಳ್ತಾ ಇರೋದು ಅದನ್ನು 1,000 ರೂಪಾಯಿ ಬಂದರೆ ಸಾಕು ಅಂತ. ಅದು ಈಗ 1,800 ಕೊಡ್ತಾರೆ ಒಂದು ಮರದಿಂದ. ನನಗೆ ಆವ್ರೇಜ್ 1,000 ಬಂದರೆ ನಿಜವಾಗ್ಲೂ ಇವ್ರು ಗೊಬ್ಬರ ಕೊಡಲಿಕ್ಕೆ ಯಾವುದೇ ಅನುಮಾನ ಇಲ್ಲ. ಬೇಕಾದ್ರೆ ಇನ್ನೂ 2 ಲೀಟ್ರ್ ಜಾಸ್ತಿ ಕೊಡ್ಬೋದು ಸರ್. ಜಾಸ್ತಿ ಕೊಡ್ಬೋದು, ಆರಾಮಾಗಿ ಕೊಡ್ಬೋದು. ಏಕೆಂದರೆ ಅವರು ಕೂಡ ಹೆಚ್ಚು ಬೆಲೆ ನಿಟ್ಟಿಲ್ಲ, ರೈತರಿಗೆ ಡಿಸ್ಕೌಂಟಲ್ಲಿ ಕೊಡ್ತಾ ಇದ್ದಾರೆ. ಒಂದು ಬ್ಯಾರ್ಲಿಗೆ ಹೆಚ್ಚು ಕಮ್ಮಿ 3,000 ರೂಪಾಯಿಗೆ ಅವರು ಡಿಸ್ಕೌಂಟ್ ಹಾಕಿ ಕೊಡ್ತಾ ಇದ್ದಾರೆ. 1 ಕಿಟ್ 2 ಕಿಟ್ ತೊಗೊಳ್ಳೋರಿಗೆ ಒಂದು ಸ್ವಲ್ಪ ಬೆಲೆ ಜಾಸ್ತಿ ಇದೆ. ಬಟ್ ಅದನ್ನು ಆವ್ರೇಜಾಗಿ ನೀವು 3,000 ರೂಪಾಯಿನಲ್ಲಿ ಒಂದು ಕಿಟ್ಟು ಆರಾಮಾಗಿ ಉಪಯೋಗಿಸ್ಬೋದು. ಈಗ ನಿಮಗೆ ಸೈಡ್ ಎಫೆಕ್ಟ್ಸ್ ಆ ಥರದ್ದೇನಾದರೂ? ಇಲ್ಲ ಸರ್, ಇಲ್ಲ. ಕಳೆದ ಒಂದು 3 ವರ್ಷದ ಹಿಂದೆ ಹಳ್ಳು ಉದುರ್ತಾ ಇತ್ತು. ಬಟ್ ಇವ್ರದ್ದು ಹಾಕಿದ ಮೇಲೆ ಸರ್ ನಿಮ್ಮನ್ನೇ ಬಿಡ್ತೀನಿ ತೋಟದಲ್ಲಿ ನೋಡ್ಕೊಳ್ಳಿ ಸರ್. ಇವತ್ತು ನವಂಬರ್ವರೆಗೂ ಬೆಳೆ ಇರುತ್ತೆ ಆಯಿತಾ. ನಮ್ಮ ಕರ್ನಾಟಕದ ಎಲ್ಲ ರೈತ ಬಾಂಧವರು ಬೇಕಾದ್ರೆ ಬಂದು ನೋಡ್ಬೋದು. ಹಳ್ಳು ಉದಿರಿದೆಯೋ, ಹಣ್ಣು ಹೊಡ್ಕ ಬಂದಿದೆಯೋ, ಇಲ್ಲ ಸುಳಿ ರೋಗ ಇದೆಯೋ, ಎಲೆ ಚಿಕ್ಕಿ ರೋಗ ಇದೆಯೋ, ಯಾವುದಿದೆ ನೀವು ನೋಡ್ಬೋದು. ನೋಡಿ ಹೆಚ್ಚು ಕಮ್ಮಿ 80% ನಮ್ಮದು ರೋಗ ಮುಕ್ತವಾದಂಥ ತೋಟ ಆಗಿದೆ ಸರ್. ಓಕೆ, ಅಂದರೆ ಈಗ ಬಹುಶಃ ರೈತರಿಗೆ ಅದೇ ಒಂದು ದೊಡ್ಡ ಚಾಲೆಂಜ್. ಈ ಮಳೆ ಯಾವಾಗ ಬರುತ್ತೆ, ಯಾವಾಗ ಅಂದರೆ ಕೆಲವೊಂದ್ಸಲ ಅಧಿಕವಾಗಿ ಸುರಿಯುತ್ತೆ, ಕೆಲವೊಂದ್ಸಲ ಬರೋದೇ ಇಲ್ಲ. ಎಲ್ಲ ವಾತಾವರಣದಿಂದಾಗಿ ಕೂಡ ಒಂದಷ್ಟು ಸಮಸ್ಯೆಗಳು ಬರುತ್ತೆ ಅನ್ನುವಂಥದ್ದು. ಸೊ ಈಗ ನೀವು ಬೇರೆ ಯಾವುದೇ ಕೆಮಿಕಲ್ ಫರ್ಟಿಲೈಸರ್ ಆಗಲಿ, ರೋಗ ಅಥವಾ ಕೀಟನಾಶಕ, ಕಳೆನಾಶಕ ಯಾವುದನ್ನು ಉಪಯೋಗಿಸದೆ ಸಾಕಾಗುತ್ತಾ ಇದು ತೋಟದ ಒಂದು ಗಿಡಗಳ ಆರೋಗ್ಯ ಹಾಗೆ ಇರುತ್ತಾ ಅನ್ನುವಂಥ? ಅದು ಹೇಗೆ ಸಾಧ್ಯ ಆಗುತ್ತೆ ಯಾವುದೇ ಗೊಬ್ಬರ ಬಳಸದೆ ಅಂತ, ಫರ್ಟಿಲೈಸರ್ ಬಳಸದೆ? ಸರ್ ನೀವು ನಿಜವಾಗ್ಲೂ ಒಳ್ಳೆ ಕ್ವಶನ್ ಕೇಳಿದ್ರಿ. ನೋಡಿ, ಮನೆ ಚೆನ್ನಾಗಿದ್ದರೆ ಸುಂದರವಾಗಿ ನಿದ್ದೆ ಬರುತ್ತೆ. ನಾವು ಮನೆ ಚಕ್ಕಟ್ಟುವಾಗಿ ಚಂದವಾಗಿದ್ದರೆ, ಸುತ್ತ ಗಿಡ ಮರಗಳಲ್ಲಿ ಇಟ್ಕೊಂಡಿದ್ರೆ ನಮಗೆ ಆನಂದವಾಗಿರುತ್ತೆ, ಹೋದ್ರೆ ರಿಲ್ಯಾಫ್ ಆಗುತ್ತೆ. ಹಾಗೆ ನಿಮ್ಮ ತೋಟದಲ್ಲಿರ್ತಕ್ಕಂತಹ ಯಾವುದೇ ಭೂಮಿ ಆಗಲಿ, ಯಾವುದೇ ಬೆಳೆ ಆಗಲಿ, ಮೊದಲು ಮಣ್ಣನ್ನು ಚೆನ್ನಾಗಿ ಇಟ್ಕೋಬೇಕು. ಮಣ್ಣನ್ನು ಚೆನ್ನಾಗಿ ಇಟ್ಕೊಂಡ್ರೆ ನೀವು ಅಲ್ಲಿ ಮಣ್ಣು ಒಂದು ಚೆನ್ನಾಗಿತ್ತು ಅಂತಂದರೆ ಗಿಡಕ್ಕೆ ಯಾವುದೇ ಸಮಸ್ಯೆ ಬರಲ್ಲ. ಯಾವಾಗ ಮಣ್ಣು ಕೆಡುತ್ತೋ ಆಗಲೇ ಅದಕ್ಕೆ ರೋಗಗಳು ಪ್ರಾರಂಭ ಮಾಡಲಿಕ್ಕೆ ಸಾಧ್ಯವಾಗ್ತದೆ. ಈಗ ಯಥೇಚ್ಛವಾಗಿ ಕೆಮಿಕಲ್ ಹಾಕೋದ್ರಿಂದ, ಯಥೇಚ್ಛವಾಗಿ ಸುಣ್ಣ ಬಳಸೋದ್ರಿಂದ, ಯಥೇಚ್ಛವಾಗಿ ನೀವು ಬ್ರೋಡೋ ದ್ರಾವಣಗಳನ್ನು 5-6 ಸರಿ ಶಿಂಪ್ ಮಾಡೋದ್ರಿಂದ ಒಂದು ಸತುವಿನ ಅಂಶಗಳು ಮತ್ತು ಅಲ್ಲಿಯ ಸಾವಯವ ಅಂಶಗಳು ಸತ್ತೋಗ್ತದೆ. ಮತ್ತು ಮುಂದಿನ ವರ್ಷ ನಾವು ಅದನ್ನೇ ಮಾಡಬೇಕು. ಎಕ್ಸಾಂಪಲ್ ಆಗಿ ಒಂದೇ ಸರಿ ಒಬ್ಬೊಂದು ಯಾವುದೇ ಒಂದು ಇದು ಡ್ರಿಂಕ್ಸ್ನಾಗಲಿ, ಸ್ಮೋಕಿಂಗ್ ಆಗಲಿ ಬಿಡ್ಸೋಕ್ಕಾಗಲ್ಲ. ಹಂತವಾಗಿ ನಾವು ಬಿಡಿಸ್ಬೇಕಾಗಿ ಬರುತ್ತೆ. ಹಾಗಾಗಿ ಅಂಥವು ತೋಟಗಳನ್ನು ನಿಧಾನಕ್ಕೆ ನಮ್ಮ ಇವರು ಅಮಾನವರು ಪವಿತ್ರ ವಿವಾ ಎಂಟರ್ಪ್ರೈಸಸ್ ಏನಿದೆ ನಲ್ಲಾಡಿ ಅವ್ರದ್ದು, ಆ ಗೊಬ್ಬರನ 1 ಸರಿ 2 ಸರಿಗೆ ನಾವು ಮಾಡಲಿಕ್ಕಾಗಲ್ಲ. ಅವರು ಪ್ಯಾಕೇಜ್ ಮಾಡ್ಕೋಬೇಕು. 3 ವರ್ಷ ನಮಗೆ ಪ್ಯಾಕೇಜ್ ಮಾಡಿಕೊಂಡು 3 ವರ್ಷ ಅವ್ರ ಗೊಬ್ಬರವನ್ನು ಫೀಡ್ ಮಾಡ್ತಾ ಬಂದರೆ, ನಾನಿವತ್ತು ಸಾವಯವ ಕೃಷಿಕನಾಗಿ ಹೇಳ್ತಾ ಇದ್ದೀನಿ, ನಾನೊಬ್ಬ ಪ್ರಗತಿಪರ ಸಾವಯವ ಕೃಷಿಕ. ನಾನು ಹಲವಾರು ರೈತರಿಗೆ ತರಬೇತಿ ಕೊಡುವಂಥವನು, ನಾನು ಮಾರ್ಗದರ್ಶನ ಕೊಡುವಂಥವನು. ನಿಜವಾಗ್ಲೂ 90% ಕ್ಯೂರ್ ಆಗುತ್ತೆ ಸರ್. ಇವರು ಏನು ಸ್ಪ್ರೇ ಮಾಡ್ತಾ ಇದ್ದಾರೆ ಅದು ಬರೀ ವರ್ಷದಲ್ಲಿ ಒಂದು 2 ಸರಿ, ಜುಲೈಲಿ 1 ಸರಿ ಹೊಡೆಸಿ ಮತ್ತು ಸೆಪ್ಟೆಂಬರ್ 1 ಸರಿ ಹೊಡೆದ್ರು ಸಾಕು ಸರ್, ಕ್ಯೂರ್ ಆಗೋಗುತ್ತೆ. ಆಮೇಲೆ ಬರ್ತಾ ಇವ್ರದ್ದೇ ಏನಾದರೂ ಒಂದು 5-6 ವರ್ಷ 8 ವರ್ಷ ಹಿಂಗೇ ಮಾಡ್ತಾ ಬಂದರೆ ನೀವು ಒಂದೇ ಸರಿ ಸಾಕು ಸರ್. ಸಿಂಪರಣೆ ಒಂದೇ ಸರಿ ಸಾಕು. ಅದರಲ್ಲೂ ಅವ್ರದ್ದು ಕೂಡ ಒಂದು ಮಿರಾಕಲ್ ಆಗಿ ಅವ್ರದ್ದು ಒಂದು 12 ಪ್ರಾಡಕ್ಟ್ ಇದೆ. ಫ್ಲವರ್ ಸ್ಟಾರ್ ಒಂದಿದೆ, ಫೈಟರ್ ಅಂತ ಒಂದಿದೆ. ಆ ಎರಡನ್ನೂ ನೀವು ಮಿಶ್ರಣ ಮಾಡಿ ಏನಾದ್ರು 3 ಸರಿ ಕೊಟ್ಟರೆ ನೀವು ಬೇಕಾಗಿಲ್ಲ, ನಿಮ್ಮ ಬ್ರೋಡೋ ದ್ರಾವಣನೇ ಬೇಕಾಗಿಲ್ಲ. ಓಕೆ, ಅಂದರೆ ಶಿಲೀಂಧ್ರನಾಶಕ ಬೇಕಾಗಿಲ್ಲ. ಅಂದರೆ ನೀವೇನಾದರೂ ಹೊಡಿತೀರಾ ಮಿಕ್ಸರ್ ಈಗ ನಿಮ್ಮ ತೋಟದಲ್ಲಿ? ಅಂದರೆ ಕಳೆ ರೋಗದ ಸಮಸ್ಯೆಗಳೇನಾದರೂ, ಕೊಳೆ ರೋಗದ ಸಮಸ್ಯೆಗಳು? ಇಲ್ಲ ಸರ್, ನಾವು ಏನೇ ಕೊಡಬೇಕಾದ್ರೂ ನಾವು ಬೇರು ಮುಖಾಂತರ ಕೊಡಿಸೋದು ಸರ್. ಮಣ್ಣು ಬೇರು ಇವೆರಡು ಚೆನ್ನಾಗಿದ್ದರೆ ನೋಡಿ ಸರ್, ಎಷ್ಟೇ ಕೊಡಿ ತಿನ್ನೋದಕ್ಕೆ ಆಗಲ್ಲ ಅಂತ ಅಂದರೆ ನೀವು ಎಷ್ಟು ಕೊಡಿ, ಅದು ತಗೊಳ್ಳೋಕ್ಕೆ ಶಕ್ತಿ, ಬೇರು ತಗೊಳ್ಳೋಕ್ಕೆ ಶಕ್ತಿ ಇಲ್ಲ ಅಂತ ಅಂದಾಗ ಅದಕ್ಕೆ ನೀವು ಏನು ಮಾಡೋಕ್ಕಾಗಲ್ಲ. ನಮಗೆ ಬೇರುಗಳು ಆಹಾರ ತಗೊಳ್ಳೋ ಥರ ಶಕ್ತಿ ಮಾಡಬೇಕು ಅದಕ್ಕೆ. ಹಾಗೆ ಮಾಡಿದಾಗ ಮಾತ್ರ ನಮಗೆ ಮರ ಚೆನ್ನಾಗಿರುತ್ತೆ, ಎಲ್ಲವೂ ಚೆನ್ನಾಗಿರುತ್ತೆ. ಓಕೆ.
ಸೊ ಈಗ ನೀವು ಟೋಟಲ್ ಆಗಿ ನಿಮ್ಮ ತೋಟದಲ್ಲಿ ಬಿದ್ದಂತಹ ಕಸ ಕಡ್ಡಿಗಳನ್ನು ಬುಡಕ್ಕೆ ಹಾಕೋ ಜೊತೆಗೆ ಈ ಪವಿತ್ರ ವಿವಾದ ಉತ್ಪನ್ನಗಳನ್ನು ಮಾತ್ರ ಬಳಕೆ ಮಾಡ್ತಾರೆ. ಅಷ್ಟೇ ಇಲ್ಲ ಸರ್, ಏನು ಮಾಡ್ತಾ ಇಲ್ಲ. ಅವ್ರು ಏನು ಹೇಳಿದ್ದಾರೆ 3 ಟೈಮ್ ಗೊಬ್ಬರ ಕೊಡಿ ಅಂತಿದ್ದಾರೆ, 3 ಟೈಮ್ ಕೊಡ್ತಾ ಇದ್ದಾರೆ. ನನ್ನ ಪ್ರಕಾರ ನಾನು ಹೇಳಬೇಕು ಅಂತ ಅಂದರೆ ನೋಡಿ, ಈಗ ಒಂದು ಮರ 1,000 ರೂಪಾಯಿ ಕೊಡಬೇಕು ಅಂತ ನಾನು ಇಳುವರಿ ಹೇಳ್ತಾ ಇದ್ದೀನಲ್ಲ, ಈ ಗೊಬ್ಬರ ಕೊಡೋದನ್ನು ಇನ್ನೂ ಒಂದು ಐಟಮ್ ಜಾಸ್ತಿ ಕೊಡಿ ಅಂತ. 4 ತಿಂಗಳಿಗೆ ನಾನು 3 ಸರಿ ಕೊಡ್ತಾ ಇದ್ದೀನಿ ವರ್ಷದಲ್ಲಿ. 3 ತಿಂಗಳು ಥರ ಪ್ಯಾಕೇಜ್ ಮಾಡಿ ಇನ್ನೊಂದು 4 ಔಷಧಿ ಕೊಟ್ಟರೆ ರಿಸಲ್ಟ್ ಗ್ಯಾರಂಟಿ. ಅದೇನು ಓವರ್ ಡೋಸ್ ಆಗಿ ಇಲ್ಲ ಸರ್, ಏನೂ ಆಗಲ್ಲ. ನೋಡಿ, ಊಟ ಕೂತಿದ್ದೀವಿ, 1 ಸ್ಪೂನ್ ತುಪ್ಪ ಹಾಕ್ತೀವಿ, ಇನ್ನೊಂದು ಸ್ಪೂನ್ ಹಾಕ್ಕೊಂಡ್ರೆ ಏನಾಗುತ್ತೆ ಸರ್? ಏನೂ ಆಗಲ್ಲ, ಇನ್ನೇನು ಇಲ್ಲ ಸರ್. ಅದೊಂಥರ ತುಪ್ಪ ಕೊಟ್ಟ ಹಾಗೆ, ನಮ್ಮ ಗಿಡಗಳಿಗೆ ನಮ್ಮ ದೇಶಿ ಆಕಳ ತುಪ್ಪವನ್ನು ನೀಡಿದ ಹಾಗೆ ಅದು. ಸೊ ಅದರಲ್ಲಿ ಬೇರೆ ಏನೋ ತೊಂದರೆ ಇಲ್ಲ. ನೀವು ಇದನ್ನು ಬಳಕೆ ಮಾಡ್ತಿರೋದನ್ನು ನೋಡಿ ಬೇರೆ ಯಾರಾದರೂ ನಿಮ್ಮ ಭಾಗದ ಈ ಭಾಗದ ರೈತರು ಇಲ್ಲ ಸರ್, ತುಂಬ ಜನ ಬಳಕೆ ಮಾಡ್ತಾ ಇದ್ದಾರೆ. ತುಂಬ ಜನ ನಂತರನೇ ಅಡಾಪ್ ಆಗ್ತಾ ಇದ್ದಾರೆ. ಅವರು ನೋಡಿ, ಉಳುಮೆ ಇಲ್ಲ ನಮ್ಮದು, 30 ವರ್ಷ ಆಯಿತು ಉಳುಮೆ ಮಾಡಿಲ್ಲ, ಅಗತೆ ಮಾಡಿಲ್ಲ, ಏನು ಮಾಡಿಲ್ಲ. ಹೇಗಿದೆ ತೋಟ ಹಾಗೇ ಇದೆ. ಈಗ ಏನು ಇವತ್ತೆಲ್ಲ ರಾ ಮೆಟೀರಿಯಲ್ ನೋಡ್ತಾ ಇದ್ದೀರಿ, ಎಲ್ಲ ತರಗು ಗರಿಗಳೆಲ್ಲ ನೋಡ್ತಾ ಇದ್ದೀರಿ. ಮುಂದಿನ ವರ್ಷ ನೀವು ಬಂದರೆ ಅದು ಯಾವುದೂ ಇರಲ್ಲ. ನೀವು ಬನ್ನಿ, ನನ್ನ ತೋಟದ ಅಡಿಕೆ ಬುಡದ ಪಕ್ಕ ಬಗೆದ್ರೆ ನೀವು ಒಂದಿಷ್ಟು ಮಣ್ಣು ತಗೊಳ್ಳಿ, ಅಲ್ಲಿ ಎಷ್ಟು ಎರೆಹುಳುಗಳು ಕಾಣುತ್ತೆ ನೋಡಿ. ಅಂದರೆ ಅದು ಪೌಷ್ಟಿಕಾಂಶ ಜೈವಿಕವಾಗಿ ಅದು ಎರೆಹುಳಿಗೆ ಒಂದು ರೀತಿ ಆಹಾರ ಆಗ್ತದೆ. ಸಾಮಾನ್ಯವಾಗಿ ಎರೆಹುಳ ಇದ್ದ ತೋಟದಲ್ಲಿ ಫಲವತ್ತತೆ ಚೆನ್ನಾಗಿರುತ್ತೆ. ಖಂಡಿತ ಸೂಕ್ಷ್ಮ ಜೀವಿಗಳು ತುಂಬ ಯಥೇಚ್ಛವಾಗಿರ್ತದೆ. ಆ ಗಿಡಕ್ಕೆ ಬೇಕಾದಂಥ ಆರೋಗ್ಯಕರವಾದಂತಹ ಸೂಕ್ಷ್ಮ ಜೀವಿಗಳು. ಹಾಗಾಗಿ ಬೇರೆ ಜೀವಿಗಳು ಬರಲಿಕ್ಕೆ ಆಹ್ವಾನ ಮಾಡ್ಕೊಳ್ಳಲ್ಲ. ಈಗ ನೀವು ನೀರಿನ ನಿರ್ವಹಣೆ, ಯಾಕಂತ ಹೇಳಿದ್ರೆ ಕೆಲವೊಂದು ಕಡೆ ನೀರಿನ ನಿರ್ವಹಣೆಯಿಂದ ಕೂಡ ತೋಟಗಳಿಗೆ ಒಂದಷ್ಟು ಸಮಸ್ಯೆಗಳು ಬರುತ್ತೆ ಅನ್ನುವಂಥದ್ದು. ಆದರೆ ಅದಕ್ಕಿಂತ ಮೊದಲು ಈಗ ನೀವು ನಿಮ್ಮಲ್ಲಿರುವಂಥ ಅಡಿಕೆ ತಳಿ ಯಾವುದು, ಮತ್ತು ನೀವು ನೀರಿನ ನಿರ್ವಹಣೆಯನ್ನು ಹೇಗೆ ಮಾಡ್ತಾ ಇದ್ದೀರಿ, ಎಷ್ಟೆಷ್ಟು ಕೊಡ್ತಾ ಇದ್ದೀರಿ ಅಂತ? ಸರ್, ನಮ್ಮದು ಅಡಿಕೆ ತಳಿ ಬಂದು ನಾಟಿ, ಅಂದರೆ ಶಿವಮೊಗ್ಗ ತೀರ್ಥಹಳ್ಳಿ, ತಿಪ್ಟೂರು ಈ ಏನು ಇದೆ ಅದೇ ತಳಿ ನಮ್ಮದು, ನಾಟಿ ತಳಿ. ಹಾಗಾಗಿ ಇದಕ್ಕೆ ಹೆಚ್ಚಿನ ರೀತಿಯಲ್ಲಿ ಒಂದಿಷ್ಟು ಅಡಿಕೆಗೆ ಕುಯ್ಲು ಮಾಡಿ ಎಲ್ಲ ಬೇಯಿಸಿ ಬಣ್ಣ ಕಟ್ತಾರಲ್ಲ, ಆ ಬಣ್ಣಕ್ಕೆ ತುಂಬ ಯಥೇಚ್ಛವಾಗಿ ಇದು ಪವರ್ಫುಲ್ಲಾಗಿ ಕೆಲಸ ಮಾಡುತ್ತೆ. ತುಂಬ ಇಷ್ಟಪಡ್ತಾರೆ ಇದನ್ನು 3 ಕುಯ್ಲು ಮಾಡ್ತೀವಿ ನಾವು. ಆಗಸ್ಟಲ್ಲಿ ಒಂದು ಕುಯ್ಲು, ಮತ್ತು ಅಕ್ಟೋಬರಲ್ಲಿ ಒಂದು ಕುಯ್ಲು ಮಾಡಿ ನವಂಬರಲ್ಲಿ ಎಂಡಿಂಗ್ ಮಾಡ್ತೀವಿ ನಾವು. ಹಾಗಾಗಿ ನೀರಿನ ವ್ಯವಸ್ಥೆನ ನಾವು 10 ತಿಂಗಳು ನಾವು ನೀರು ಕೊಡಲ್ಲ ಸರ್. ಹೆಚ್ಚು ಕಮ್ಮಿ ಜೂನಿಂದ ಸ್ಟಾರ್ಟ್ ಆದರೆ ಮೇ ಇರಲಿ, ಜೂನ್, ಜುಲೈ, ಆಗಸ್ಟ್, ಸೆಪ್ಟೆಂಬರ್, ಅಕ್ಟೋಬರ್, ನವಂಬರ್, ಡಿಸೆಂಬರ್ವರೆಗೂ ನೀರು ನಾವು ಏನೂ ಕೊಡಲ್ಲ. ಜನವರಿ ಒಂದು ಸರಿ ಕೊಡ್ತೀವಿ, ಫೆಬ್ರವರಿ ಒಂದು ಸರಿ ಕೊಡ್ತೀವಿ, ಮಾರ್ಚ್ ಏನಾರು ಮಳೆ ಬತ್ತು ಅಂದರೆ ಸ್ಟಾಪ್ ಮಾಡ್ತೀವಿ. ನೀರನ್ನು ಕೂಡ ಹೆಚ್ಚು ನಾವು ಕೊಡಲ್ಲ. 10 ದಿವಸಕ್ಕೊಂದು ಸ್ಪ್ರಿಂಕ್ಲರ್ ನಾವು ಮಾಡ್ತೀವಿ. ನೋಡಿ, ಸ್ಪ್ರಿಂಕ್ಲರ್ ಓಡ್ತಾ ಇದೆ ಈಗ, 1 ಅವರ್ ಓಡಿಸಿದ್ರೆ ಸಾಕು ನಮಗೇನು. 10 ದಿನಕ್ಕೊಂದ್ಸರಿ ನೀರು, ಒಂದೇ ಗಂಟೆ. ಆ ಭೂಮಿಯ 1 ಇಂಚು ಭಾಗ ಮಾತ್ರ ಮೇಲೆ ನೆನಿಬೇಕು, ಕೆಳಗಡೆ ವೆಟ್ಟಿರುತ್ತೆ. ಯಾವುದೇ ನೀರನ್ನ ಹಾಯಿಸ್ಬೇಕು ಅಂತ ಅಂದರೆ ನಾವು 1-2 ಇಂಚು ಮಣ್ಣನ್ನು ತೆಗೆದು ಆ ಒಳಗಡೆ ಇರೋ ಮಣ್ಣನ್ನು ತಗೊಂಡು ಉಂಡೆ ಥರ ಮಾಡಿದರೆ ನೀರು ಬೇಕಾಗಿಲ್ಲ. ಆ ಉಂಡೆ ಕಟ್ಟಲಿಕ್ಕೆ ಆಗಲ್ಲ ಅಂದಾಗ ನೀರು ಕೊಡ್ತೀವಿ. ತೇವಾಂಶ ಇದೆಯೋ ಇಲ್ವೋ ಅನ್ನೋಂಥದ್ದು ನಾವು ಚೆಕ್ ಮಾಡಿಬಿಟ್ಟೆ ಕೊಡ್ತೀವಿ ನಾವು. ಹಾಗಾಗಿ ಒಂದು ಅವರೇಜ್ ಗೊತ್ತಿರುತ್ತೆ, 10 ದಿವಸಕ್ಕೊಂದು ಗಂಟೆ ನೀರು ಕೊಟ್ಟರು ಸಾಕು. ಸೊ ಈ ಭಾಗದಲ್ಲಿ ನೀವು ಅಷ್ಟೇ ಕೊಡ್ತಾ ಇದ್ದೀರಿ ಅನ್ನೋದು. ಮಳೆಗಾಲದಲ್ಲಿ ಹೆಚ್ಚು ನೀರು ಬಂದರೆ ತುಂಬ ಬಸಿ ಕಾವಲುಗಳೆಲ್ಲ ಮಾಡಿದ್ದೀವಿ. ಆ ಬಸಿ ಕಾವಲಲ್ಲಿ ನೀರೆಲ್ಲ ಹೊರಗಡೆ ಔಟ್ ಆಗ್ತದೆ. ಓಕೆ. ಸೊ ನೀವು ಈಗ 3 ಪ್ರಾಡಕ್ಟ್ಗಳಿಗೆ ಬೆಸ್ಟ್ ಸರ್ಟಿಫಿಕೇಟ್ ಕೊಡ್ತಾ ಇದ್ದೀರಿ. ಈಗ ಇನ್ ಕೇಸ್ ಅದು ನೀವು ಹೇಳಿದ್ರಿ ಯಾರು ಬೇಕಿದ್ರು ಬಂದು ನೋಡ್ಬೋದು ಅಂತ. ಈಗ ವಿಡಿಯೋ ನೋಡಿಕೊಂಡು ಇಲ್ಲ ನಾವು ಇನ್ನೊಂದಷ್ಟು ನೋಡಿ ಒಂದು ಕ್ಲಾರಿಫೈ ಮಾಡ್ಕೊಳ್ತೇವೆ ಅಂತ ಹೇಳಿದವರು ಬರ್ಬೋದಾ ನಿಮ್ಮ ತೋಟಕ್ಕೆ? ಸರ್, ಎಷ್ಟೋ ಜನ, 100 ಜನ ರೈತರು ಇಲ್ಲೇ ಸೆಮಿನಾರ್ ಮಾಡ್ತೇನೆ, ಇಲ್ಲೇ ಕಾರ್ಯಕ್ರಮ ಮಾಡ್ತಾ ಇದ್ದೇನೆ. ತೋಟಗಾರಿಕೆ ಇಲಾಖೆ ಮತ್ತು ಕೃಷಿ ಇಲಾಖೆಯವರು ಕಾರ್ಯಕ್ರಮ ಮಾಡ್ತಾರೆ. ಮತ್ತು ನಮ್ಮ ರೋಟ್ರಿ ಕಡೆಯಿಂದನೂ ಕೂಡ ಪ್ರಗತಿಪರ ರೈತರನ್ನ ನಾನು ಇಲ್ಲಿ ಕಾರ್ಯಕ್ರಮ ಮಾಡ್ತೇನೆ. ಹಾಗಾಗಿ ನಮ್ಮ ಅಮಾನ್ ಸರ್ ಅವರು ಕೂಡ ಕಳೆದ ವರ್ಷ ಒಂದು ಕಾರ್ಯಕ್ರಮ ಮಾಡಿದ್ರು ಇಲ್ಲಿ ರೈತರನ್ನೆಲ್ಲ ಸೇರಿಸಿ. ಹಾಗಾಗಿ ಯಾವುದೇ ರೈತರು ಎನಿ ಟೈಮ್ ಯಾವಾಗ ಬಂದರೂ ಪ್ರಾದೇಶಿಕವಾಗಿ ಅವರು ನೋಡಿ ತಿಳಿದು ನಮ್ಮ ಏನು ನಾವು ಮಾಡ್ತಾಯಿದ್ದೀವಿ ಅದನ್ನು ಅಡಾಪ್ಟ್ ಮಾಡ್ಕೋಬೋದು ಸರ್. ಸರ್, ಈಗ ಒಂದು ಗಿಡ ಹೇಳಿದ್ರಿ, ಈಗ 29 kg ಕೂಡ ಬರ್ಬೋದು ಅನ್ನುವಂಥ ಒಂದು ವಿಶ್ವಾಸವನ್ನು ವ್ಯಕ್ತಪಡಿಸಿದ್ರಿ. ಸೊ ಈಗ ಇದೇ ಥರ ಫಸಲು ಬೇರೆ ಎಷ್ಟು ಗಿಡಗಳಲ್ಲಿದೆ, ಅಂದರೆ ಕಂಪೇರ್ ಮಾಡಿದರೆ ಜಾಸ್ತಿ ಆಗಿರುವಂಥದ್ದು ಎಷ್ಟಿದೆ ಅಂತ ತೋಟದಲ್ಲಿ? ಸರ್, ಈಗ ಏನಾಗುತ್ತೆ ಅಂತ ಅಂದರೆ ಇಲ್ಲಿ ಇರ್ತಕ್ಕಂಥ 8,500 ಗಿಡನೂ ಒಂದೊಂದು ತೂಕ ನೋಡುತ್ತೆ. ಒಂದು 15 kg ನೋಡುತ್ತೆ, ಒಂದು 20 kg ನೋಡುತ್ತೆ, ಒಂದು 25 kg ನೋಡುತ್ತೆ, ಒಂದು 30 kg. ಆ ಕಡೆ ಒಂದು 2-3 ತೋರಿಸ್ತೇನೆ ನಿಮಗೆ. ಅದು ಹೆಚ್ಚಿಗೆ 35 kg ಮೇಲೆ ಹೋಗ್ತದೆ. ಹಾಗಾಗಿ ರೈತರಿಗೆ ಇದಪ್ಪ 35 kg ಆ ಥರ ನಾನು ಸಂದೇಶ ಕೊಡಲಿಕ್ಕೆ ನಾನು ಇಷ್ಟಪಡಲ್ಲ. ಓವರಾಲು ನೀವು 100 ಮರದಲ್ಲಿ ನಿಮಗೆ 25 kg ತೂಗದೆ ನಮಗೆ 60 ಮರ ಸಿಕ್ಬಿಡುತ್ತೆ ಸರ್.
ಖಂಡಿತ ಸಿಗುತ್ತೆ. 60 ಮರ ಸಿಗುತ್ತೆ. 20 kg ಸಿಗೋದು ಇನ್ನೊಂದು 20 ಮರ ಸಿಗುತ್ತೆ. 80 ಮರ ಆಯಿತು. ಇನ್ನು ಆವ್ರೇಜಲ್ಲಿ ಇರ್ತಕ್ಕಂಥದ್ದು ಇನ್ನು 20 ಮರ ಸಿಗುತ್ತೆ. ಇನ್ನು 5% ಫಸಲನ್ನೇ ಬಿಟ್ಟಿಲ್ಲ, ಸುಮ್ಮನೆ ಹಾಗೆ ನಿಂತಿದೆ ಬೇಕಾದ್ರೆ. ಅದು ಇದ್ದೇ ಇರುತ್ತೆ, ಪ್ಲಸ್ ಮೈನಸ್ ಇರುತ್ತೆ. ಓವರಾಲ್ ಆಗಿ ನಾವು ವರ್ಷದಲ್ಲಿ ಎಷ್ಟು ಕ್ವಿಂಟಾಲ್ ಇಳುವರಿ ಬಂತು ಅದನ್ನು ನಾವು ಡೈರಿ ಮೇಂಟೈನ್ ಮಾಡಿರ್ತೀವಿ. ನನಗೆ 29 ವರ್ಷದ್ದು ಡೈರಿದು ಇದೆ ನನ್ನ ಹತ್ರ ಲೆಕ್ಕಾಚಾರ ಇದೆ. ನಂದು ಜಾಯಿಂಟ್ ಫ್ಯಾಮಿಲಿ ಆಗಿರೋದ್ರಿಂದ ಲೆಕ್ಕಾಚಾರ ಇದೆ. ಈ ವರ್ಷವೂ ಕೂಡ ಏನಾಗುತ್ತೆ ಎಷ್ಟಾಗುತ್ತೆ ಅನ್ನೋದನ್ನು ಕ್ಯಾಲ್ಕುಲೇಟ್ ಮಾಡ್ತೀವಿ. ಹೆಚ್ಚುವರಿ ಬಂದದ್ದು ನಮಗೆ ಗೊತ್ತಾಗುತ್ತೆ. ಕಳೆದ ಸರಿ ಇವ್ರದ್ದೆಲ್ಲ ಗೊಬ್ಬರ ಹಾಕಿದ ಮೇಲೆ ನನಗೆ 280 ಕ್ವಿಂಟಾಲ್ ಜಾಸ್ತಿ ಆಯಿತು. 280 ಕ್ವಿಂಟಾಲ್ ಜಾಸ್ತಿ ಆಯಿತು. 280 ಕ್ವಿಂಟಾಲಿಗೆ ಹೆಚ್ಚು ಕಮ್ಮಿ 6,300 ರೂಪಾಯಿ ನನಗೆ ರೈಟ್ ಸಿಕ್ಕಿದ್ದು. 6,300 ರೂಪಾಯಿ, ಹೆಚ್ಚು ಕಮ್ಮಿ 18-19 ಲಕ್ಷ ರೂಪಾಯಿ ಇನ್ಕಮ್ ನನಗೆ ಜಾಸ್ತಿ ಆಯಿತು. ಇವ್ರು ಗೊಬ್ಬರ ಹಾಕಿರೋದು ಎಷ್ಟು? ನಾನು 3.5 ಲಕ್ಷ ರೂಪಾಯಿ ಗೊಬ್ಬರ ಹಾಕಿದ್ದೀನಿ. 3.5 ಲಕ್ಷ ರೂಪಾಯಿ ಗೊಬ್ಬರ ಹಾಕಿದ್ದೀನಿ. ನನಗಿನ್ನೂ ಉಳಿತಾಯ ಆಯಿತು. ಮತ್ತು ಆ ಟ್ಯಾಕ್ಟ್ರಿನಲ್ಲಿ ಗೊಬ್ಬರ ಬರೋದು, ಆ ಟ್ಯಾಕ್ಟ್ರಲ್ಲಿ ಮಣ್ಣು ಬರೋದು, ಕೋಳಿ ಗೊಬ್ಬರ ಬರೋದು, ದನಿ ಗೊಬ್ಬರ ಬರೋದು, ಅದನ್ನು ವರ್ಕರ್ಸ್ ಕೈಲಿ ಹಾಕ್ಸೋದು, ಮತ್ತು ಅದನ್ನು ಮೇಲ್ಗಡೆನೇ ಹಾಕಂಗಿಲ್ಲ. ಘನರೂಪದ ಗೊಬ್ಬರಗಳನ್ನು ನಾನು ಮೇಲ್ಗಡೆ ಕೊಡಲಿಕ್ಕಾಗಲ್ಲ. ಯಾಕೆ ಗಾಳಿ ಮತ್ತು ಬಿಸಿಲಲ್ಲಿ ಅದು ಡ್ರೈ ಆಗ್ತದೆ. ಅದನ್ನು ಬಗೆದು ಕೊಡಬೇಕು. ಬಗೆದು ಕೊಡೋಕ್ಕೆ ಹೋದರೆ ಬೇರೆಲ್ಲ ಕಟ್ಟಾಗ್ತದೆ. ಬೇರೆ ಕಟ್ಟಾಯಿತು ಅಂತಂದರೆ ರೋಗಗಳು ಬರಲಿಕ್ಕೆ ಅವಕಾಶ ಆಗ್ತದೆ. ಅದನ್ನೇನು ಟಚ್ ಮಾಡಬಾರ್ದು. ಹಾಗಾಗಿ ಘನರೂಪದ್ಗಳನ್ನು ನಾನು ನಿಲ್ಲಿಸ್ಬಿಟ್ಟಿದ್ದೀನಿ ಸರ್. 3 ವರ್ಷ ಆಯಿತು. ದ್ರವ ರೂಪದನ್ನೇ ನಾನು ಕೊಡಲಿಕ್ಕೆ ಇಷ್ಟಪಡ್ತಾಯಿದ್ದೀನಿ. ನಿಜವಾಗ್ಲೂ ರೈತ ಬಾಂಧವರು ಹೇಳ್ತಾ ಇದ್ದೀನಿ, ಕರ್ನಾಟಕದ ಎಲ್ಲ ರೈತ ಬಾಂಧವರು ಘನರೂಪದ ಗೊಬ್ಬರಕ್ಕಿಂತನೂ ದ್ರವರೂಪದ ಗೊಬ್ಬರವನ್ನು ನೀವು ಕೊಟ್ಟರೆ ವಿತಿನ್ ಸೆಕೆಂಡಲ್ಲಿ ನಿಮ್ಮ 24 ಅವರ್ಸಲ್ಲಿ ಆ ಗೊಬ್ಬರ ಮರ ತಗೊಳ್ಳುತ್ತೆ, ಬೇರು ತಗೊಳ್ಳುತ್ತೆ. ಸತ್ತೋಗಿರ್ತಕ್ಕಂಥ ಎಲ್ಲ ಬೇರುಗಳು ಕೂಡ ಆಕ್ಟಿವ್ ಆಗ್ತವೆ, ಹೊಸ ಬೇರುಗಳು ಬರ್ತದೆ. ಆ ಹೊಸ ಬೇರುಗಳು ಕೆಲಸ ಮಾಡೋದ್ರಿಂದನೇ ನಿಮಗೆ ಮರ ಇನ್ಕ್ರೀಸ್ ಆಗ್ತದೆ. ಸೂರ್ಯನ ಕಿರಣದಲ್ಲಿ ಕಾರ್ಬನ್ ಜಾಸ್ತಿ ಆಗ್ತದೆ. ಬೇರಿಗೆ ಅವಾಗ ಕಾರ್ಬನ್ ಜಾಸ್ತಿ ಬಂತು ಮೇಲಿಂದ, ಸೂರ್ಯನ ರಶ್ಮಿಯಿಂದ ಆಹಾರದ ಪ್ರಕ್ರಿಯೆ ನಡೆದಾಗ ಬೇರಿಗೆ ಆವಾಗ ಕಾರ್ಬನ್ ಜಾಸ್ತಿ ಆಗುತ್ತೋ ಆಗ ಬೇರು ಆಕ್ಟಿವ್ ಆಗ್ತವೆ, ಹೊಸ ಬೇರುಗಳು ಬರ್ತವೆ. ಆಗ ನಮ್ಮ ಉತ್ಪನ್ನಗಳನ್ನು ತಗೊಳುತ್ತೆ, ನಮಗೆ ಸಂಪಾಗಿ ಬೆಳೆಯುತ್ತೆ. ಇಷ್ಟೇ ಮೆಥಡ್. ದಯಮಾಡಿ ಹೇಳ್ತಾ ಇದ್ದೀನಿ, ಏನೆಲ್ಲ ರೋಗಕ್ಕೆ ಏನೆಲ್ಲ ಔಷಧಿ ಹೊಡೆದು ಅದನ್ನು ಮಣ್ಣನ್ನು ಕ್ಯಾನ್ಸರ್ ಬರೋಕ್ಕಿಂತ ಸಾವಯವ ವಸ್ತುವನ್ನು ಬೇಕಾದ್ರೆ ಏನೆಲ್ಲ ಹಾಕಿ ಉಳುಮೆ ಸ್ಟಾಪ್ ಮಾಡ್ಕೊಳ್ಳಿ. ದ್ರವರೂಪದ ನಮ್ಮ ಪವಿತ್ರ ವಿವಾ ಎಂಟರ್ಪ್ರೈಸಸ್ ನೆಲ್ಲಾಡಿ ಅವ್ರದ್ದು ಸಾಯಲ್ ರೀಚಾರ್ಜ್ ಅಂತ ಇದೆ. ಅದ್ಭುತವಾಗಿ ಕೆಲಸ ಮಾಡುತ್ತೆ ಸರ್. ಆ ರೀಚಾರ್ಜ್ ನಿಜವಾಗ್ಲೂ ಅದು ಹೆಸರಿಗೆ ತಕ್ಕನಾಗಿ ಮಣ್ಣನ್ನು ರೀಚಾರ್ಜ್ ಮಾಡ್ಕೊಳ್ಳುತ್ತೆ. ಹಾಗಾಗಿ ಕಿಂಗ್ ಅಂತ ಇದೆ, 36 ಲಘು ಪೋಷಕಾಂಶ ಇದೆ. ಗಿಡಕ್ಕೆ ಏನು ಬೇಕು ಎಲ್ಲ ಸಪ್ಲೈ ಕೊಡುತ್ತೆ. ಗ್ರೋತ್ ಇದೆ, ಅದು ಔಷಧಿ ಗುಣ, ಮತ್ತು ಗ್ರೋತ್ ಮಾಡಲಿಕ್ಕೆ ಎಲ್ಲಕ್ಕೂ ಅವಕಾಶ ಮಾಡಿಕೊಡುತ್ತೆ. ನಾವು ಡಿಜಿಟಲೀಕರಣಕ್ಕೆ ಬಂದಾಗ ಅದು ನಾವು ಈ ದೇಶ ಮುಂದೆ ಬಂದಾಗ, ಟೆಕ್ನಾಲಜಿ ಮುಂದೆ ಬಂದಾಗ ನಾವು ಕೂಡ ಹಳೆ ಪದ್ಧತಿ ಬಿಟ್ಟು ಹೊಸ ಪದ್ಧತಿ ಬಂದು ನಾವು ಒಂದು ಸ್ವಲ್ಪ ನಮ್ಮ ತೋಟವನ್ನು ಚೆನ್ನಾಗಿ ಇಟ್ಕೊಳ್ಳೋಣ ಅಂತ ನಾನು ಹೇಳಿ 2 ಮಾತು ಹೇಳೋಕ್ಕೆ ಇಷ್ಟಪಡ್ತೀನಿ ಸರ್. ಓಕೆ. ಅದರ ಜೊತೆಗೆ ಈಗ ಗೊಬ್ಬರದ ವಿಚಾರನ ಹೇಳಿದರೆ, ಈಗ ಹೆಚ್ಚಿನ ಜನರು ಈಗ ಆಡಿನ ಗೊಬ್ಬರ ಅಥವಾ ಕುರಿ ಗೊಬ್ಬರನ ಬಳಕೆ ಮಾಡ್ತಾರೆ. ಈಗ ಕುರಿ ಗೊಬ್ಬರದಲ್ಲಿ ಕೆಲವೊಂದು ಸಂದರ್ಭದಲ್ಲಿ ನಾವು ಕೇಳಿದ್ವಿ ತುಂಬ ರಿಚ್ ಪೋಷಕಾಂಶಗಳಿದೆ, ಸೊ ಅದನ್ನು ಹಾಕಿದರೆ ಸಾಕಾಗುತ್ತೆ. ಆ್ಯಕ್ಚುಲಿ ಅದನ್ನು ಹಾಕಿದ್ರಿಂದ ಏನಾಗುತ್ತೆ, ಅದರಿಂದ ಸೈಡ್ ಎಫೆಕ್ಟ್ಸ್ ಇದೆಯಾ ಅಥವಾ ತೊಂದರೆ ಇದೆಯಾ? ಅದರ ಬಗ್ಗೆ ಸ್ವಲ್ಪ ಅಡಿಷ್ನಲ್ ಆಗಿ. ಸರ್, ಯಾವುದೇ ಗೊಬ್ಬರ ಸೈಡ್ ಎಫೆಕ್ಟ್ಸ್ ಬರಲ್ಲ ಸರ್. ದನಿ ಗೊಬ್ಬರ, ಕೋಳಿ ಗೊಬ್ಬರ, ಕುರಿ ಗೊಬ್ಬರ ಬರಲ್ಲ. ಬಟ್ ಏನು ಅಂತ ಅಂದರೆ, ಈಗ ಕೋಳಿ ಗೊಬ್ಬರನ ಒಂದು ಉದಾಹರಣೆಗೆ ನಿಮ್ಗೆ ಹೇಳ್ತೀನಿ. ಕೋಳಿ ಗೊಬ್ಬರ ನಾವು ಒಂದು ಮರಿಯನ್ನು ನನ್ನ ಮನೆ ಮುಂದೆ ಮೇಯಿಸಿ ಸಾಕ್ತೀನಿ ಅಂತ ಅಂದರೆ ಅದು 2 kg ಬರಲಿಕ್ಕೆ 9 ತಿಂಗಳು ಬೇಕು ಮಿನಿಮಮ್. ಅದು ಎಲ್ಲ ಕಡೆ ಓಡಾಡ್ಕೊಂಡು ಬಿಸಿಲಲ್ಲಿ ಪ್ರಕ್ರಿಯೆ ನಡೆದು ನ್ಯಾಚುರಲ್ ಓಡಾಡ್ಕೊಂಡು ಅದು 9 ತಿಂಗಳಿಗೆ 2 kg ಬರುತ್ತೆ. ನಾನು ಮನೆಯಲ್ಲೇ ಸಾಕಿ, ನಾನು ಸಡ್ಡಲ್ಲಿ ಆ ಒಂದು ಕೋಳಿಯನ್ನು ಸಾಕಿ ನಾನು ಫುಡ್ಡನ್ನು ಫೀಡ್ ಮಾಡ್ತಾ ಬಂದರೆ ಅದಕ್ಕೆ ಏನು ರೋಗ ಬರುತ್ತೆ ಅಂತ ನಾನು ಕೆಮಿಕಲ್ ಔಷಧಿಯನ್ನು ಫೀಡ್ ಮಾಡ್ತಾ ಬಂದರೆ ಅದು 45 ದಿವಸಕ್ಕೆ 2 kg ಬರುತ್ತೆ. ಆದರೆ ಅದರಲ್ಲಿ ಇರ್ತಕ್ಕಂಥ ಮೂಳೆಗಳು ಅಷ್ಟು ಪವರ್ಫುಲ್ಲಾಗಿ ನಾಟಿ ಕೋಳಿನ ಥರ ಮೂಳೆಗಳಿರಲ್ಲ. ಆ ಮೂಳೆನಲ್ಲಿ ಇರ್ತಕ್ಕಂಥ ಸತ್ವಗಳು ಬೆಳೆಯೋಲ್ಲ. ಹಾಗಾಗಿ ಅದರ ಇಕ್ಕಿ ಹಾಕುವಂಥದ್ದು ಕೆಮಿಕಲ್ ಇಕ್ಕಿನೇ ಆಗಿರುತ್ತೆ. ಇಲ್ಲಿ ಹೆಂಗೆ ಗ್ರೋತ್ ಆಯಿತೋ ನಾವು ಆ ಗೊಬ್ಬರನ ತಗೊಂಡು ಗಿಡಕ್ಕೆ ಹಾಕಿದರೆ ಗಿಡ ಗ್ರೋತ್ ಆಗುತ್ತೆ, ಕಾಯಿ ಗ್ರೋತ್ ಆಗುತ್ತೆ, ಮತ್ತು ಅಲ್ಲಿರೋ ಕೆಮಿಕಲ್ ಮೆಡಿಸಿನ್ ಅದಕ್ಕೆ ಹೋಗುತ್ತೆ, ಏನೆಲ್ಲ ಡಿಸೀಸ್ ಬರಲಿಕ್ಕೆ ಕಾರಣ ಆಗುತ್ತೆ. ಒಂದು ಕೋಳಿ ಗೊಬ್ಬರದ್ದು ನನ್ನ ಪ್ರಕಾರ. ಇನ್ನು ಕುರಿ ಗೊಬ್ಬರಕ್ಕೆ ಹೋದರೆ ಕಮರ್ಷಿಯಲ್ ಆಗಿದೆ ಕುರಿ ಗೊಬ್ಬರ. ಹೇಗೆ ಅಂದರೆ ಆ ಕುರಿ ಗೊಬ್ಬರನ ಇದು ತಿಪ್ಪೆ ಮಾಡ್ತಾರಲ್ಲ, ಕುರಿ ಗೊಬ್ಬರ ತಂದದ್ದು ಇವತ್ತು ತಂದರೆ ಅದರ ಮೇಲೆ ಆ ಗಂಜಲನ್ನೇ ಹಾಕಬೇಕು, ಕುರಿಯ ಗಂಜಲ ಹಾಕಬೇಕು, ಇಲ್ಲ ನೀರು ಹಾಕಬೇಕು, ಅದರ ಮೇಲೆ ಮಣ್ಣು ಹಾಕಬೇಕು. ಆಮೇಲೆ ಇನ್ನೂ 1 ವಾರ ಬಂದದ್ದನ್ನು ಮತ್ತೆ ಕುರಿ ಗೊಬ್ಬರ ಹಾಕ್ಕೊಂಡು
ಮತ್ತು ಒಂದು ವಾರದ ಮೇಲೆ ಮತ್ತೆ ಮಣ್ಣು ಮುಚ್ಚಿ ಅದ್ರ ಮೇಲೆ ನೀರು ಹಾಕಿ ಮತ್ತೆ ಕುರಿ ಗೊಬ್ಬರ ಆಗ್ಬೋದು. ಈ ಥರ ಲೇಯರ್ ಮಾಡ್ಕೊಂಡು ಇದ್ದಾಗ ಅಂಥದ್ದು ಉತ್ಕೃಷ್ಟವಾಗಿರುತ್ತೆ ಅಂತ ಹೇಳ್ತೀವಿ. ಉತ್ತಮ ಗೊಬ್ಬರ ಇರುತ್ತೆ. ಈಗ ಕಮರ್ಷಿಯಲಾಗಿ ಬಂದು ಎಲ್ಲೋ ಒಂದು ಕಡೆ ಇರುತ್ತೆ, ಬಿಸಿಲಲ್ಲಿ ಒಣಗೋಗಿರುತ್ತೆ, ಗಾಳಿಯಲ್ಲಿ ಒಣಗೋಗಿರುತ್ತೆ, ಮಳೆಲೆಲ್ಲ ತೊಯ್ದು ಎಲ್ಲ ಹರಿದೋಗಿರುತ್ತೆ. ಅದು ಬಂದು ನಾವು ಹಾಕ್ತು ಅಂತ ಅಂದರೆ ಅದು ನಾನು ಹೇಳಲಿಕ್ಕಾಗಲ್ಲ ಅದ್ರ ಬಗ್ಗೆನೂ. ಹಾಗಾಗಿ ದನಿ ಗೊಬ್ಬರಕ್ಕೆ ಅಂತ ಬಂದರೆ ನಮ್ಮಲ್ಲಿರ್ತಕ್ಕಂಥ ಎಲ್ಲವೂ ಕೂಡ ಸಿಂಧು ಹಸುಗಳು. ಸಿಂಧು ಹಸು ಎಲ್ಲಿ ಬಂತು ಅಂತ ನಿಮಗೆ ವೈಜ್ಞಾನಿಕವಾಗಿ ಅಮೇರಿಕಾ ಮತ್ತು ಯುರೋಪ್ ರಾಷ್ಟ್ರಗಳಿಂದ ಬಂದಂಥದ್ದು ನಮಗೆ ಪರಿಚಯ ಮಾಡಿಕೊಟ್ಟು ನಮ್ಮ ದೇಶೀಯ ಆಕಳನ್ನು ಹಾಳು ಮಾಡಾಕಿದ್ದಾರೆ. ಹಾಗಾಗಿ ಅದರಲ್ಲಿ ಬರುವಂಥ ಉತ್ಪನ್ನಗಳು ಏನಾಗುತ್ತೆ, 10 ಲೀಟ್ರ್ 15 ಲೀಟ್ರ್ ಕರಿಯೋಕ್ಕೋಸ್ಕರವಾಗಿ ಡೈರಿ ಫುಡ್ಗಳು ಹಾಕ್ತೀವಿ. ಯೂರಿಯಾ ಅಂಶ ಜಾಸ್ತಿ ಇರುತ್ತೆ. ಆ ಯೂರಿಯಾನ ನಮ್ಮ ಇದಕ್ಕೆ ಹಾಕ್ತು ಅಂದ್ರೆ ಮತ್ತು ಅಲ್ಲೂ ಡಿಸೀಸ್ ಬರುತ್ತೆ. ಇಲ್ಲಿ ಒಂದು ಸಮ ಪ್ರಮಾಣದಲ್ಲಿ ಒಂದು ಗಿಡಕ್ಕೆ ಎಷ್ಟು ಹೋಗಬೇಕು ಅಂತ ಪಾಯಿಂಟ್ ಅಲ್ಲೂ ಸೈನ್ಸಿಸ್ಟು ಅಲ್ಲೂ ಕೂಡ ಒಂದು ಪ್ರಯೋಗಿಕವಾಗಿ ಮಾಡಿ ಒಂದು ಗಿಡಕ್ಕೆ ಎಷ್ಟು ಬೇಕಾಗುತ್ತೆ ಅಂತ ಹೇಳಿ ಒಂದು ಲೆಕ್ಕಾಚಾರದಲ್ಲಿ ಕೊಟ್ಟಿರ್ತಾರೆ. ಹಾಗಾಗಿ ಅದಕ್ಕೆ ಕೊಟ್ಟಾಗ ನಾವು 100ಕ್ಕೆ 90% ರಿಸಲ್ಟ್ ನೋಡ್ಬೋದು ಸರ್. 100ಕ್ಕೆ 90% ಗ್ಯಾರಂಟಿಯಾಗಿ ನೋಡ್ಬೋದು. ಮತ್ತು ಬಹುವಾರ್ಷಿಕ ಬೆಳೆಗಳಾದ್ರಿಂದ ಅದನ್ನು 100 ವರ್ಷ ಉಳಿಸ್ಕೋಬೋದು. ಕೆಮಿಕಲ್ಲು ನಮ್ಮ ರೈತರು ಹೆಚ್ಚಾಗಿ ಒಂದು 50% ಕೆಮಿಕಲ್ನೇ ಹಾಕ್ತಾಯಿದ್ದಾರೆ ಈ ಬಹುವಾರ್ಷಿಕ ಬೆಳೆಗಳಿಗೆ. ಅಡಿಕೆ, ಮಾವು ಮತ್ತು ಯಾವುದೇ ಥರ ಸಪೋರ್ಟ್ ಆಗಲಿ ತೋಟಗಾರಿಕೆ ಬೆಳೆಗಳಿಗೆ ಒಂದು ಸ್ವಲ್ಪ ರೈತರಿಗೆ ನಾನು ಮನವರಿಕೆ ಮಾಡಿಕೊಡ್ತಾ ಇರೋದೇನು ಅಂದರೆ, ಗೊಬ್ಬರ ಏನು ಹಾಕ್ತಾ ಇದ್ದಾರೆ ಆ ಗೊಬ್ಬರನ 200 ಗ್ರಾಮು ಒಂದು 250 ಗ್ರಾಮು ಒಂದೇ ಜಾಗಕ್ಕೆ ಹಾಕ್ತಾರೆ. ಆ ಒಂದೇ ಜಾಗಕ್ಕೆ ಹಾಕಿದಾಗ ಏನಾಗುತ್ತೆ, ಅಲ್ಲಿ ಮಣ್ಣು ಸುಟ್ಟೋಗುತ್ತೆ, ಅಲ್ಲಿ ಸೂಕ್ಷ್ಮ ಜೀವಿಗಳೆಲ್ಲ ಸತ್ತೋಗ್ತವೆ. ಗೊಬ್ಬರ ಬರುತ್ತೆ, ಮರಕ್ಕೆ ಎಳ್ಕೊಳ್ಳುತ್ತೆ, ಈ ಸರಿ ಫಸಲು ಕೊಡುತ್ತೆ, ಓಕೆ, ನಿಮಗೆ ಅದರ ರಿಸಲ್ಟ್ ಇದ್ದೇ ಇರುತ್ತೆ. ನೀವು ಕೆಮಿಕಲ್ ಹಾಕಿದ್ರೆ ರಿಸಲ್ಟ್ ಬಂದೇ ಬರುತ್ತೆ, ಇಲ್ಲ ಅಂತ ನಾನು ಯಾವ ಕಾರಣಕ್ಕೆ ಹೇಳಲ್ಲ. ಬಟ್ ಅಲ್ಲಿ ಹಾಕಿದ ಗೊಬ್ಬರದ ಜಾಗದಲ್ಲಿ ಮಣ್ಣು ಸತ್ತೋಗುತ್ತೆ. ಮತ್ತು ಪುನಃ ಒಂದು ಮುಂದಿನ ವರ್ಷ ಅದೇ ಜಾಗಕ್ಕೆ ಮತ್ತೆ ನಾವು ಗೊಬ್ಬರವನ್ನು ಫೀಡ್ ಮಾಡಿದಾಗ ಹಾಕ್ತಾಗ ಆ ಮಣ್ಣಿಗೆ ಕ್ಯಾನ್ಸರ್ ಬರುತ್ತೆ. ಈಗ ಉದಾಹರಣೆಗೆ ನಿಮಗೆ ಒಂದು ವೀಳ್ಯದೆಲೆ ತಗೊಂಡು ನಾವು ಎಲೆ ಹಾಕಬೇಕು, ಒಂದಿಷ್ಟು ಸುಣ್ಣವನ್ನು ಹಿಂಗೆ ಹಾಕ್ಕೊಂಡು ನಾವು ವೀಳ್ಯದೆಲೆ ತೆಗಿತೀವಿ, ತುಂಬ ಚೆನ್ನಾಗಿ ಬರುತ್ತೆ ನಮಗೆ. ಅದೇ ವೀಳ್ಯದೆಲೆ ಮೇಲೆ ಒಂದು ಇಷ್ಟು ಸುಣ್ಣನ ತಗೊಂಡು ಹಾಕಿ ನಾವು ತಿಂದಾಗ ಏನಾಗುತ್ತೆ, ಬಾಯಿ ಸುಟ್ಟೋಗುತ್ತೆ. ಇಷ್ಟೇ. ಆ ಮರನೂ ಕೂಡ ಉಸಿರಾಡ್ತಾ ಇದೆ, ಆ ಮರನೂ ಕೂಡ ಜೀವ ಇದೆ, ಅದು ಮಾತಾಡ್ತಾ ಇಲ್ಲ ಅಷ್ಟೇ. ಹಾಗಾಗಿ ನಾವು ಹಾಕುವಂಥ ಸಿಸ್ಟಮನ್ನು ಬದಲಾವಣೆ ಮಾಡ್ಕೋಬೇಕು. ಸಾವಯವಕ್ಕೆ ಯಾರು ಬರೋದೇ ಇಲ್ಲ, ಕೆಮಿಕಲಲ್ಲೇ ಬರ್ತೀನಿ ಅಂತ ಅಂದರೆ ನೀವು ಒಂದೇ ಜಾಗಕ್ಕೆ ಹಾಕೋಬೇಡಿ. ನಿಮ್ಮ ಮಣ್ಣಂತೂ ಹಾಳಾಗುತ್ತೆ, ಅದಂತೂ 100% ಗ್ಯಾರಂಟಿ. ಮುಂದೆ ಒಂದು ದಿನ ನಿಮಗೆ 100 ವರ್ಷ ಬರುವಂಥ ಅಡಿಕೆ ಮರಗಳು 50 ವರ್ಷ ಬೆಲೆ ಬಾಳುತ್ತೆ, ಮತ್ತೆ ನೀವು ತೋಟ ಮಾಡಬೇಕಾ ಬರುತ್ತೆ. ಹಾಗಾಗಿ ತಾವು ಒಂದು ಸ್ವಲ್ಪ ಕೆಮಿಕಲನ್ನು ಇನ್ನೊಂದು ಸ್ವಲ್ಪ ದಿನ ಒಂದು 5-6 ವರ್ಷ ನಮ್ಮ ನರೇಂದ್ರ ಮೋದಿಯವರು ಈಗಾಗಲೇ ನಿಮಗೆ ಯೂರಿಯಾನ ಲಿಕ್ವಿಡ್ ರೂಪದಲ್ಲಿ ತಂದಿದ್ದಾರೆ. ಯೂರಿಯಾ ನೋಡಿದ್ರೆ ಯಥೇಚ್ಛವಾಗಿ ಯೂರಿಯಾ ಹಚ್ಚೋದ್ರಿಂದ ಅದು ಗಾಳಿಯಲ್ಲಿ ಮತ್ತು ನೀರಲ್ಲಿ ಕಲುಷಿತ ಆಗ್ತಾಯಿದೆ ಅಂತ ಹೇಳಿ ಅದನ್ನು ನಾನೇ ಯೂರಿಯಾ ಮಾಡಿಬಿಟ್ಟು ಲಿಕ್ವಿಡ್ ರೂಪದಲ್ಲಿ ತಂದಿದ್ದಾರೆ. ಹಾಗೇನು ಬರ್ತಾ ಕೆಮಿಕಲ್ ಸ್ವಲ್ಪ ಕಡಿಮೆ ಪ್ರಮಾಣ ಆಗಿ ಈ ಆರ್ಗ್ಯಾನಿಕ್ ರೈತರು, ಸಾವಯವ ಮಾಡುವಂಥ ರೈತರುಗಳು ತುಂಬ ಜನ ಆಗ್ತಾಯಿದ್ದಾರೆ. ಈಗ ಕನ್ವರ್ಟ್ ಆಗ್ತಾಯಿದ್ದಾರೆ ನೋಡಿ. ಯಾರೇ ಒಂದು ಕುಟುಂಬದಲ್ಲಿ ಸಾವಯವದ ವಸ್ತುಗೆ ನಾವು ಹೋಗ್ತಾಯಿದ್ದೀವಿ, ಅಡಾಪ್ಟ್ ಆಗ್ತಾಯಿದ್ದೀವಿ. ಏಕೆಂದರೆ ನಮ್ಮ ಜೀವ ಉಳಿಬೇಕು, ನಾವಿದ್ರೆ ತಾನೇ ಅಲ್ವೇ, ನಾವೇ ಹೋದ್ಮೇಲೆ ಇನ್ನೇನು ಮಾಡ್ಕೊಳ್ಳಿಕ್ಕಿದು. ಹಾಗಾಗಿ ನಮ್ಮ ಆರೋಗ್ಯ ಚೆನ್ನಾಗಿರಬೇಕು ಅಂದರೆ, ನಮ್ಮ ಗಿಡ ಚೆನ್ನಾಗಿರಬೇಕು ಅಂದರೆ ನಾವು ಆರೋಗ್ಯವಾಗಿ ಮತ್ತು ಸಾವಯವದಲ್ಲಿ ಇಟ್ಕೊಂಡು ನಾವು ಉತ್ಪತ್ತಿಯನ್ನು ಜಾಸ್ತಿ ಮಾಡ್ಕೊಳ್ಬೇಕು. ಅದು ಎಲ್ರಿಗೂ ಒಳ್ಳೆಯದು, ಭೂಮಿಗೂ ಒಳ್ಳೆಯದು, ನಮಗೂ ಒಳ್ಳೆಯದು, ಗಿಡಕ್ಕೂ ಒಳ್ಳೆಯದು, ತಿನ್ನೋನಿಗೂ ಒಳ್ಳೆಯದಾಗುತ್ತೆ. ಹಾಗಾಗಿ ನಾವು ತರಕಾರಿ ಬೆಳೆಯೋರಿಗೂ ಕೂಡ ನಾವು ಇದನ್ನು ಸಜೆಷನ್ ಹೇಳ್ತಾ ಇದ್ದೀನಿ. ಯಾರೋ ನಮ್ಮಲ್ಲಿ ಊರಲ್ಲೆಲ್ಲ ತರಕಾರಿ ಬೆಳೀತಾರಲ್ಲ ಅವ್ರಿಗೆಲ್ಲ ನೋಡ್ರಪ್ಪ ಇದು ತೊಗೊಂಡು ಹೋಗಿ ನೀವು ಹಾಕಿ ಸ್ಪ್ರೇ ಮಾಡಿ ನಿಮಗೆ ಒಳ್ಳೆ ಉತ್ಪನ್ನ ಬರುತ್ತೆ ಅಂತಲೂ ಹೇಳ್ತಾ ಇದ್ದೀನಿ ಸರ್. ಸೊ ನೀವು ಟೋಟಲಿ 100% ರೆಕಮೆಂಡ್ ಮಾಡ್ತೀರಿ? ಖಂಡಿತ ಸರ್. ಓಕೆ ಸರ್, ಥ್ಯಾಂಕ್ ಯು. ವಿಸ್ತೃತವಾಗಿ ಮಾಹಿತಿಯನ್ನು ಕೊಟ್ಟಿದ್ರಿ, ಜೊತೆಗೆ ತಮ್ಮ ತೋಟವನ್ನು ಕೂಡ ತೋರಿಸಿದ್ರಿ. ಧನ್ಯವಾದಗಳು ತಮಗೆ ಸರ್. ಈಗ ನಮ್ಮ ಜೊತೆಗೆ ಪವಿತ್ರ ವಿವಾಹ ಸಂಸ್ಥೆಯ ಮಾರ್ಕೆಟಿಂಗ್ ಮ್ಯಾನೇಜರ್ ನೆಲ್ಲಿಯಾಡಿಯ ಅಮಾನ್ ಅವರು ನಮ್ಮ ಜೊತೆಗಿದ್ದಾರೆ. ಅಂದರೆ ಸಾಮಾನ್ಯವಾಗಿ ನಾವು ಕರಾವಳಿ ಭಾಗದಲ್ಲಿ ಇವರ ಒಂದು ಉತ್ಪನ್ನಗಳನ್ನು ಬಳಕೆ ಮಾಡಿರುವಂಥದ್ದನ್ನು ನಾವು ನೋಡಿದ್ದೇವೆ. ಅವರ ಒಂದು ಕೃಷಿಕರು ತಮ್ಮ ಒಂದು ಅನಿಸಿಕೆಗಳನ್ನು ಈ ಒಂದು ಉತ್ಪನ್ನದ ಬಗ್ಗೆ ಅವರ ಒಂದು ಅಭಿಪ್ರಾಯವನ್ನು ಹೇಳಿರುವಂಥದ್ದನ್ನು ಗಮನಿಸಿದ್ವಿ. ಆದರೆ ಹಾಸನದಲ್ಲೂ ಕೂಡ, ಹಾಸನ ಜಿಲ್ಲೆಯ ಹಾಸನ ತಾಲೂಕಿನಲ್ಲೂ ಕೂಡ ಇವರ ಉತ್ಪನ್ನಗಳನ್ನು ಬಳಕೆ ಮಾಡ್ತಾ ಇದ್ದಾರೆ ಅನ್ನುವಂಥದ್ದು ನಮಗೆ ಒಂದಷ್ಟು
ಆಶ್ಚರ್ಯ ತರುತ್ತೆ. ಸೊ ಒಬ್ರು ಇಲ್ಲಿನ ರೈತರನ್ನ ಹೇಗೆ ಸಂಪರ್ಕ ಮಾಡಿದ್ರು ಅಥವಾ ಇಲ್ಲಿನ ರೈತರಿಗೆ ಇವರ ಒಂದು ಉತ್ಪನ್ನದ ಮೇಲೆ ಇಷ್ಟೊಂದು ನಂಬಿಕೆ ಬರೋದಕ್ಕೆ ಹೇಗೆ ಸಾಧ್ಯ ಆಯಿತು ಕೇಳೋಣ. ನಮಸ್ತೆ ಅಮ್ಮನವರೇ. ನಮಸ್ತೆ. ಎಸ್, ಈಗ ಹಾಸನಕ್ಕೆ ಹೇಗೆ ನಿಮ್ಮ ನಂಟು ಮತ್ತು ಇಲ್ಲಿ ಹೇಗೆ ಉತ್ಪನ್ನಗಳು ಒಂದು ಕೆಲಸವನ್ನು ಮಾಡ್ತಾ ಇದೆ ಅಂತ? ಜಯಕುಮಾರ್ ಸರ್ ಅವರು ನಂದು ಯೂಟ್ಯೂಬ್ ಚಾನೆಲ್ ನೋಡಿಕೊಂಡು ನನ್ನನ್ನು ಇನ್ವೈಟ್ ಮಾಡಿದ್ರು ಇಲ್ಲಿಗೆ. ಓಕೆ. ಬಂದಾಗ ಗೊತ್ತಲ್ಲ, ಅವರಿಗೆ ಭಾಳಷ್ಟು ನಾಲೆಜ್ ಇರುವಂಥ ವ್ಯಕ್ತಿ ಕೃಷಿ ವಿಚಾರದಲ್ಲಿ. ನಿಜ ಹೇಳ್ಬೇಕಂದ್ರೆ ಇವರಷ್ಟು ನಮ್ಮ ಮಾಹಿತಿ ನಮ್ಗೆ ಇರಲಿಲ್ಲ. ಓಕೆ. ಬಟ್ ಇವರು ನನ್ನಲ್ಲಿ ಒಂದೇ ಕೇಳಿರುವಂಥದ್ದು, ನಿಮ್ಮ ಕಂಪನಿಯಲ್ಲಿ ಇರುವಂತಹ ಉತ್ಪನ್ನ ನನ್ನ ತೋಟದಲ್ಲಿ ರಿಸಲ್ಟ್ ಬರ್ತದೆಯಾ? ರಿಸಲ್ಟ್ ಹೇಗೆ ಅಂತ ಹೇಳಿದ್ರೆ, ಇವ್ರದ್ದು ಗರಿ ಎಲ್ಲ ಒಂಥರ ಉದುರಿದ ಥರ ಇತ್ತು, ಸ್ವಲ್ಪ ರೋಗದ ಥರ ಬಂದಿತ್ತು. ಮತ್ತು ಇವ್ರದ್ದು 5 ರಿಂದ 8 kg ಅಡಿಕೆ ಬರ್ತಿತ್ತು, ಅದಕ್ಕಿಂತ ಮೇಲ್ಪಟ್ಟ ಅಡಿಕೆ ಇರಲಿಲ್ಲ ಒಂದು ಗಿಡದಲ್ಲಿ. ನನ್ನೊಟ್ಟಿಗೆ ಕೇಳಿದರು, ಎಷ್ಟು ದಿನದಲ್ಲಿ ನನಗೆ ರಿಸಲ್ಟ್ ನೋಡ್ಬೋದು ಅಂತ ಕೇಳಿದರು. 1 year ನಮ್ಮದು ಪ್ರಾಡಕ್ಟ್ ಯೂಸ್ ಮಾಡಿ ಸರ್ ಅಂತ ಹೇಳಿದ್ದೆ. ಬಟ್ ಇವರದ್ದು ಸ್ಟಾರ್ಟಿಂಗಲ್ಲಿ ನಾನು ಕೊಟ್ಟಾಗ ಇವರು ನನ್ನನ್ನು ಒಂದು 3 ರಿಂದ 4 ಸಲ 3 ತಿಂಗಳಲ್ಲಿ ಕರೆಸಿದ್ದಾರೆ. ಅಂದರೆ ಚೇಂಜಸ್ ಯಾವುದು ಕಾಣ್ತಾ ಇಲ್ಲ ಅಂತ ಹೇಳಿ ಆ ಥರ ಕರೆಸ್ಕೊಂಡಿದ್ರು. ಆ ನಂತರ ಇವರು ಚೇಂಜಸ್ ಬರಲಿಕ್ಕೆ ಸ್ಟಾರ್ಟ್ ಆದ ನಂತರ ನಾನು 1 ಲೀಟ್ರ್ ಹೇಳಿದ್ದೆ, 2 ಲೀಟ್ರಿಗೆ ಬಂದರು, ಅವರಾಗಿ ಬಂದರು. ಆ ನಂತರ ಕಂಟಿನ್ಯೂ ಆಗಿ ಇಯರ್ಲಿ 3 ಟೈಮ್ಸ್ ಕೊಟ್ಟರು, 2 ಲೀಟ್ರ್ ಥರ 3 ಸಲ ಕೊಟ್ಟರು. ಕಲ್ಸಲ ಅವ್ರು ಹೇಳಿದ್ರಲ್ಲ, ಒಂದು ತೋಟದಲ್ಲಿ ಡ್ರೋನ್ ಕ್ಯಾಮರಾ ಹಾಕಿ ನಾವು ಶೂಟಿಂಗ್ ಮಾಡಿದ್ದೇವೆ. ಪ್ರತಿಯೊಂದು ಗಿಡದಲ್ಲಿ 10 kg 8 kg 10 kg ಬರುವ ಪ್ಲೇಸಿಗೆ 20 kg 10 kg ರೈಸ್ ಆಯಿತು. ಒಂದು 280 kg 280 ಕ್ವಿಂಟಲ್ಗಿಂತ ಮೇಲ್ಪಟ್ಟು ಇವರಿಗೆ ಅಡಿಕೆ ಜಾಸ್ತಿ ಆಯಿತು. ಈ ಸಲ ಅದಕ್ಕಿಂತ ಡಬಲ್ ಕಾಣ್ತಾ ಇದ್ದೇವೆ. ಅಂದರೆ ಹೇಗಿದೆ ಅಂತ ಹೇಳಿದರೆ, ನಂಬಿಕೆ ಜಾಸ್ತಿ ಆಗಿದೆ. ನಂಬಿಕೆ ರೀಸನ್ ಏನಂತ ಹೇಳಿದರೆ ಸರ್, 1 ಸಲ 2 ಸಲ ಹಾಕಿದಾಗ ರಿಸಲ್ಟ್ ಬರಲ್ಲ. ಯಾಕೆಂದರೆ ಇಲ್ಲಿ ಆದರೆ ಸಾವಯವದಲ್ಲಿ ಇತ್ತು, ಬೇಗನೆ ರಿಸಲ್ಟ್ ಆಗಿ ಕನ್ವರ್ಟ್ ಆಯಿತು. ಕೆಲವೊಂದು ಕಡೆ ಕೆಮಿಕಲ್ ತೋಟ ಇರುತ್ತೆ, ಸ್ವಲ್ಪ ಟೈಮ್ ಹಿಡಿತದೆ. ಒಂದು ಸಲ ಹಾಕಿದ ತಕ್ಷಣ ನಮಗೆ ಅಲ್ಲಿ ರಿಸಲ್ಟ್ ಆಗಿ ಬರಬೇಕಂತ ಹೇಳಿದರೆ ಖಂಡಿತವಾಗಿಯೂ ಸಾಧ್ಯ ಇಲ್ಲ. ಅಲ್ಲಿ ವರ್ಕೌಟ್ ಆಗಬೇಕು, ಸಾವಯವವಾಗಿ ಬ್ಯಾಕ್ಟೀರಿಯಾ ರೈಸ್ ಆಗಬೇಕು, ಎರೆಹುಳ ಜಾಸ್ತಿ ಆಗಬೇಕು. ಆ ಥರ ಇದ್ದಾಗ ಮಾತ್ರ ಸರ್ ಹೇಳಿ ಥರ ನಮಗೆ ಫಲಿತಾಂಶವನ್ನು ನೋಡಲಿಕ್ಕೆ ಆಗುತ್ತೆ ಸರ್. ಅದೇ ರಿಸಲ್ಟ್ ಇಲ್ಲಿ ಬಂದಿರುವಂಥದ್ದು. ಓಕೆ. ಸೊ ಈಗ ಇಲ್ಲಿ ಅಷ್ಟು ಕೃಷಿಕರಿಗೆ ಅದನ್ನು ಬಳಕೆ ಮಾಡ್ತಿದ್ದಾರೆ ನಿಮ್ಮ ಅಂದಾಜು? ಅಂದರೆ ಇವರು ತೋಟದಲ್ಲಿ ಬಳಕೆ ಇವರ ತೋಟವನ್ನು ಬಂದು ನೋಡ್ಕೊಂಡು ಹೋದವರು ಪ್ರತಿಯೊಬ್ಬರು ತಗೊಂಡಿದ್ದಾರೆ. ಇದೇ ಥರ ರಿಸಲ್ಟ್ ಆಗಿದೆ. ಮುಂದಿನ ದಿನದಲ್ಲಿ ಆ ತೋಟದ ಸಹ ತೋರಿಸ್ಕೊಡ್ಲಿಕ್ಕಿದ್ದೇವೆ. ನಾನು ಹೇಳ್ತಾ ಇರೋದು ಏನಂತ ಹೇಳಿದರೆ, ಅಡಿಕೆ ಗಿಡಕ್ಕೆ NPK ಕೊಡಬೇಕು, ಸಲ್ಫರ್, ಕ್ಯಾಲ್ಸಿಯಂ, ಮ್ಯಾಗ್ನೀಸಿಯಂ, ಜಿಂಕ್ ಎಲ್ಲವನ್ನು ಕೊಡಬೇಕಾಗುತ್ತೆ. 16 ನ್ಯೂಟ್ರಿಷನ್ ಕೊಡಲೇಬೇಕಂತೇಳಿ CPCR ಅವರೇ ಹೇಳಿರುವಂಥದ್ದು ಚಾರ್ಟ್ ಇದೆ, ರೆಕಮೆಂಡ್ ಮಾಡ್ತಾ ಇದ್ದಾರೆ. ಬಟ್ ಇಲ್ಲಿ CPCR ಅವರು ಕೊಟ್ಟಿರುವಂತಹ ಪೇಟೆಂಟ್ ಪ್ರಾಡಕ್ಟ್ ನಾವು ಸೇಲ್ ಮಾಡ್ತಿರೋದು. ಇಂಟರ್ನ್ಯಾಷನಲ್ ಪೇಟೆಂಟೆಡ್ ಕಿಂಗ್ ಏನಿದೆ ಅದು ಇಂಟರ್ನ್ಯಾಷನಲ್ ಪೇಟೆಂಟೆಡ್. ಅದರಲ್ಲಿ ಏನೆಲ್ಲ ಬೇಕು ನ್ಯೂಟ್ರಿಷನ್ ಅದೆಲ್ಲ ಒಂದು ಬಾಟ್ಲಲ್ಲಿ ಇದೆ. ಮಿಕ್ಕಿದ್ದು ನಾನು ಹೇಳಿದ ಪ್ರಕಾರ ಟೋಟಲ್ 32 ಇಂಗ್ರೀಡಿಯೆಂಟ್ಸ್ 3 ಬಾಟ್ಲಲ್ಲಿದೆ. ಆದ ಕಾರಣ ಇಲ್ಲಿ ರೋಗಮುಕ್ತವಾಗಿದೆ, ಫಸಲು ಸಹ ಜಾಸ್ತಿ ಆಗಿದೆ. ನೋಡ್ಬೋದಲ್ಲ ಸರ್, ಯಾವುದಾದ್ರೂ ಒಂದು ಮರ, ಇಲ್ಲಿ 8,000 ಗಿಡ ಇದೆ ಅಂತ ಹೇಳಿದ್ರಲ್ಲ, 8,000 ಗಿಡದಲ್ಲಿ ಯಾವುದಾದ್ರೂ ಒಂದು ಗಿಡದಲ್ಲಿ ಎಲೆ ಚುಕ್ಕಿ ರೋಗ ಇದೆಯಾ? ಝೂಮ್ ಮಾಡಿ ನೀವು ನೋಡ್ಬೋದು. ಏನಾದರೂ ಹಳದಿ ರೋಗ ಇದೆಯಾ, ಏನಾದರೂ ಬೇರೆ ಕಲರಿಗೆ ಏನಾದರೂ ಚೇಂಜಸ್ ಆಗಿದೆಯಾ? ಎಲ್ಲ ಡಾರ್ಕ್ ಗ್ರೀನಲ್ಲಿದೆ. ಕಾರಣ ಏನಂತ ಹೇಳಿದರೆ ಸಾವಯವದಲ್ಲಿ ಕನ್ವರ್ಟ್ ಆದ ಕಾರಣ. ನಾನು ಇಷ್ಟೇ ಒಂದು ಮೆಸೇಜ್ ಕೊಡಲಿಕ್ಕೆ ಇಚ್ಛೆ ಪಡ್ತಿರೋದು, ನೀವು ನಮ್ಮ ಪ್ರಾಡಕ್ಟನ್ನು ಯೂಸ್ ಮಾಡಿ, ನಂಬಿಕೆಯಿಂದ 1 ವರ್ಷ ನೀವು ಯೂಸ್ ಮಾಡಿ. ನಿಮಗೆ ಅಲ್ಲಿ ಮೊದಲು ಇಯರಲ್ಲಿ ನಿಮಗೆ ಫಸಲು ಜಾಸ್ತಿ ಆಗುತ್ತೆ. 3 ಟೈಮ್ಸ್ ಹಾಕಿದಾಗ ಅಲ್ಲಿ ಫಸಲು ಜಾಸ್ತಿ ಆಗುತ್ತೆ. ಕೆಲವೊಂದು ತೋಟದಲ್ಲಿ pH ಬ್ಯಾಲೆನ್ಸಿಂಗ್ ಅಲ್ಲಿ ವ್ಯತ್ಯಾಸ ಇರುತ್ತೆ ಮಣ್ಣಲ್ಲಿ. ಅದಕ್ಕೆ ಅವ್ರು ಏನು ಮಾಡಬೇಕು, ನಮ್ಮ ಪ್ರಾಡಕ್ಟಲ್ಲಿ ಕೆಲವರಿಗೆ ರಿಸಲ್ಟ್ ಬರುವುದಿಲ್ಲ ಅಂತ ಹೇಳಿದರೆ ಮಣ್ಣನ್ನು ಟೆಸ್ಟ್ ಮಾಡಿಕೊಳ್ಳಿ, ಮಣ್ಣನ್ನು ಟೆಸ್ಟ್ ಮಾಡಿ ನಮಗೆ ಕೊಡಲಿ. ಆಗ ನಾವು ಅವರಿಗೆ ಯಾವ ರೀತಿಯಾಗಿ ಅವರಿಗೆ ರೆಕಮೆಂಡ್ ಮಾಡ್ಬೋದು. pH ಬ್ಯಾಲೆನ್ಸಿಂಗ್ ಪೌಡ್ರ್ ಇದೆ, ಅದನ್ನು ನಾವು ರೆಕಮೆಂಡ್ ಮಾಡಲಿಕ್ಕೆ ಆಗುತ್ತೆ. ಕೆಲವೊಂದು ನಾನು ಇಲ್ಲಿ ತನಕ 80% ತೋಟ ಏನಿದೆ ಯಾವುದೇ ರೀತಿ ಮಣ್ಣು ಟೆಸ್ಟ್ ಮಾಡಿದೆ ಕೊಟ್ಟು ನಾವು ಅಲ್ಲಿ ಫಲಿತಾಂಶವನ್ನು ಬರುವಾಗೆ ಮಾಡಿಸ್ಕೊಟ್ಟಿದ್ದೇವೆ ಸರ್. ಯಾಕೆಂತೇಳಿದರೆ ಎಲ್ಲ ವಾತಾವರಣಕ್ಕೆ, ಎಲ್ಲ ಮಣ್ಣಿಗೆ ಸೂಟೇಬಲ್ ಆಗುವಂಥ ಗೊಬ್ಬರವನ್ನೇ ನಾವು ಸಪ್ಲೈ ಮಾಡುವಂಥದ್ದು. ಇಲ್ಲಿ ಯಾವುದೇ ರೀತಿ ಸೈಡ್ ಎಫೆಕ್ಟ್ ಇರಲ್ಲ, ಮತ್ತು 1% ಕೆಮಿಕಲ್ ಇಲ್ಲ ಸರ್. ಟೋಟಲಿ ಸಾವಯವ ಗೊಬ್ಬರ. ಸಾವಯವ. ಎಸ್, ಥ್ಯಾಂಕ್ ಯು ಸರ್. ಎಸ್. ಎಸ್, ಇದಿಷ್ಟು ಪವಿತ್ರ ವಿವಾ ಸಂಸ್ಥೆಯ 3 ಉತ್ಪನ್ನಗಳು. ಕಿಸಾನ್ ಕಿಂಗ್ ಆಗಿರ್ಬೋದು, ಕಿಸಾನ್ ಗ್ರೋತ್ ಆಗಿರ್ಬೋದು, ಅದೇ ರೀತಿ ಡೆವಲಪರ್ ಕಮ್ ಸಾಯಿಲ್ ರಿಚಾರ್ಜರ್ ಏನಿದೆ, ಈ ಉತ್ಪನ್ನಗಳು ಅವರ ಒಂದು ತೋಟಗಳಲ್ಲಿ ಮಾಡಿರುವಂತಹ ಒಂದು ಮ್ಯಾಜಿಕ್ ಅಂತ ಹೇಳ್ಬೋದು. ಯಾಕಂತ ಹೇಳಿದರೆ ಇಳುವರಿ ಎಷ್ಟರ ಮಟ್ಟಿಗೆ ಹೆಚ್ಚಾಗಿದೆ ಅನ್ನುವಂಥದ್ದನ್ನು ಕೃಷಿಕರೇ ಸ್ವತಃ ಒಂದು ಅವರ ಅನುಭವದ ಮೂಲಕ ನಮ್ಮೊಂದಿಗೆ ಹಂಚಿಕೊಂಡಿರುವಂಥದ್ದು. ಸೊ ಈಗಾಗಲೇ ಇವರ ಒಂದು ತೋಟವನ್ನು ನೋಡಿಕೊಂಡು ಹೋದಂಥವರು ಈ ಭಾಗದಲ್ಲಿ ಇನ್ನೊಂದಷ್ಟು ಮಂದಿ ರೈತರು ಈ ಒಂದು ಉತ್ಪನ್ನವನ್ನು ಬಳಸ್ತಾ ಇದ್ದಾರೆ. ಆ ಮೂಲಕ
ತಮ್ಮ ತೋಟವನ್ನು ಸಾವಯವ ಕೃಷಿಯತ್ತ ಬದಲಿಸಿಕೊಳ್ತಾ ಇದ್ದಾರೆ. ಸೊ ಇನ್ನೂ ಮುಂದಕ್ಕೂ ಕೂಡ ಅಂದರೆ ಇದೆಲ್ಲವೂ ಕೂಡ ನಮಗೆ ಕಣ್ಣಿಗೆ ಕಾಣ್ತಾ ಇರುವಂತಹ ಒಂದು ಫಲಿತಾಂಶಗಳು. ಸೊ ಈ ಒಂದು ಫಲಿತಾಂಶಗಳನ್ನು ನೀವು ಕೂಡ ಪ್ರಯೋಗ ಮಾಡಬಹುದು ಅಂತ ಇದ್ದರೆ ಖಂಡಿತವಾಗ್ಲೂ ಈ ಒಂದು ಉತ್ಪನ್ನಗಳನ್ನು ಬಳಕೆ ಮಾಡಿಕೊಳ್ಬಹುದು ಅನ್ನುವಂಥದ್ದನ್ನು ಹೇಳ್ತಾ ಲತೇಶ್ ವಿಟ್ಲ ಜೊತೆಗೆ ಗೌತಮ್ ಶೆಟ್ಟಿ, ಸುದ್ದಿ ನ್ಯೂಸ್, ಹಾಸನ.